Very good evening. Yeah, good evening, madam. Am I audible? Yes, you are audible. So very good evening, one and all. Myself, Sumaya CH. As Tausif sir has already given a brief introduction about me, I have recently cleared this case examination of the previous batch, that is 2020, and currently I'm a commercial tax officer. So coming to the main discussion, it's more of a webinar when I discussed with the Tausif sir. Like I'll just have a brief introduction what worked for me. And later we can take up few of the questions where we actually can discuss ಯಾವ ತರ ಓದ್ಬೇಕು ಏನ್ ಮಾಡ್ಬೇಕು ಸಿಲೆಬಸ್ ಯಾವ ತರ ಟ್ಯಾಕಲ್ ಮಾಡ್ಬೋದು ಅಂತ. KS mains is like ನನ್ನ ಪ್ರಕಾರ ಇಟ್ ಇಸ್ ಅ ಪ್ರೆಡಿಕ್ಟಬಲ್ ಸ್ಟೇಜ್ ಇನ್ ಎನಿ ಎಕ್ಸಾಮಿನೇಷನ್ UPSC ಆಗಿರ್ಲಿ ಆರ್ KPSC ಆಗಿರ್ಲಿ ಅದೊಂದು ಪ್ರೆಡಿಕ್ಟಬಲ್ ಸ್ಟೇಜ್ ಅಂದ್ರೆ ಒನ್ಸ್ ಪ್ರಿಲಿಮ್ಸ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ ಇರುತ್ತೆ ಬಟ್ ಒನ್ಸ್ ನಾವು ಮೇನ್ಸ್ ಎಂಟರ್ ಆಗಿದ ತಕ್ಷಣ ವಿ ಹ್ಯಾವ್ ಅ ಫೇರ್ ಚಾನ್ಸ್ ದಟ್ ನಮಗೆ ಒಂದು ಎಕ್ಸ್ಟ್ರಾ ಎಡ್ಜ್ ಸಿಗುತ್ತೆ ಇಫ್ ವಿ ಪ್ರಿಪೇರ್ ಇಟ್ ರಿಯಲಿ ವೆಲ್ ವಿ ಕ್ಯಾನ್ ಡೂ ಇಟ್. Coming to the answer writing, which is one of the very important part of the mains. I'm mostly talking about the mains because recently prelims ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದು ಎಕ್ಸ್ಟ್ರಾ ಎಡ್ಜ್ ಸಿಕ್ಕಿದೆ, ಒಂದು ಐಡಿಯಾ ಸಿಕ್ಕಿದೆ. ಸೊ ಹಾಗಾಗಿ ಮೇನ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ. ದಿಸ್ ವಾಸ್ ಮೈ ಫಸ್ಟ್ ಅಟೆಂಪ್ಟ್. ಇದಕ್ಕಿಂತ ಮುಂಚೆ ಐ ಯೂಸ್ ಟು ವರ್ಕ್ ಇನ್ ಕಾರ್ಪೊರೇಟ್. ಸೊ ಎಲ್ಲ ಎಷ್ಟೊಂದು ಜನದ್ದು ಕನ್ಸರ್ನ್ ಇರುತ್ತೆ ದಟ್ ವಿತೌಟ್ ದ ಕೋಚಿಂಗ್ ಅಂಡ್ ವಿತ್ ಓನ್ಲಿ ವಿತ್ ದ ಕೋಚಿಂಗ್ ಅಂಡ್ ನಾವು ಸೆಲ್ಫ್ ಸ್ಟಡಿ ಮಾಡಿದ್ರೆ ಆಗೋದಿಲ್ಲ ಅಂತ ಎಲ್ಲ. ಬಟ್ ಆತರ ಎಲ್ಲ ಅನ್ಕೊಳಕ್ ಹೋಗ್ಬಾರ್ದು. ಒನ್ಸ್ ವಿ ಹ್ಯಾವ್ ಎಂಟರ್ಡ್ ದಿಸ್ ಕಾಂಪಿಟೇಟಿವ್ ಫೀಲ್ಡ್ ರೈಟ್, ನಾವು ನಮ್ಮ ಮೇಲೆ ಸೆಲ್ಫ್ ರಿಲಯಂಟ್ ಆಗಿರ್ಬೇಕು ಅಂಡ್ ಮೋಸ್ಟ್ಲಿ ಗೈಡೆನ್ಸ್ ಇಂಪಾರ್ಟೆನ್ಸ್ ತುಂಬಾ ಇರುತ್ತೆ, ಮೆಂಟರ್ಶಿಪ್ ಇಂಪಾರ್ಟೆನ್ಸ್ ಇರುತ್ತೆ. ಬಿಕಾಸ್ ಈಗ ಇಂಟರ್ನೆಟ್ ಎಷ್ಟು ಇಟ್ ಈಸ್ ಲೈಕ್ ಅ ನ್ಯೂ ಆಯಿಲ್ ಟು ದಿಸ್ ಹೋಲ್ ಎಕಾನಮಿ, ಟು ದಿಸ್ ಹೋಲ್ ವರ್ಲ್ಡ್. ಸೊ ಇಂಟರ್ನೆಟ್ ನ ಕರೆಕ್ಟ್ ಆಗಿ ಯುಟಿಲೈಸೇಷನ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ನಾವು ಬೆನಿಫಿಟ್ ನ ತಗೋಬಹುದು. ಸೊ ಕಮಿಂಗ್ ಟು ದ ಮೇನ್ ಸ್ಟ್ರಾಟಜಿ, ಮೇನ್ಸ್ ಅಲ್ಲಿ ನೀವು ಏನ್ ಮಾಡ್ತೀರಾ, ಕ್ವಶನ್ಸ್ ನ ವೆನ್ ಯು ಗೋ ಥ್ರೂ ಆಲ್ರೆಡಿ ಈಗ ಮೇನ್ಸ್ ಗೆ ನೀವು ವೆಬಿನಾರ್ ಬಂದಿದ್ದೀರಾ ಅಂತ ಅಂದ್ರೆ ಯೂಶಲಿ ನಿಮಗೆ ಗೊತ್ತಿರುತ್ತೆ ಒಂದ್ಸರಿ ಮೇನ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿರ್ತೀರಾ. ಇಟ್ ಇಸ್ ಮೇನ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ಸ್ ವೇರ್ 3 hours ಕಂಟಿನ್ಯೂಸ್ಲಿ ಯು ಹ್ಯಾವ್ ಟು ರೈಟ್. ಅದು ಫಸ್ಟ್ ಹಾಫ್ ಅಲ್ಲೂ ಒಂದು ಪೇಪರ್ ಇರುತ್ತೆ ಅಂಡ್ ಸೆಕೆಂಡ್ ಸೆಷನ್ ಅಲ್ಲಿ ಯು ಹ್ಯಾವ್ ಟು ರೈಟ್ ಒನ್ ಅನದರ್ ಪೇಪರ್. ವಾಟ್ ಇಸ್ ದ ಕೀ ರೋಲ್ ದೆನ್? ಕೀ ರೋಲ್ ಅಂದ್ರೆ ಪ್ರಾಕ್ಟಿಸ್. ಪ್ರಾಕ್ಟಿಸ್ ಇಸ್ ದ ಮೇಜರ್ ಅಂಡ್ ಮೆಜಾರಿಟಿ ಪೋರ್ಷನ್ ದಟ್ ಟೇಕ್ಸ್. ನಾವ್ ಎಷ್ಟೇ ಕಂಟೆಂಟ್ ನ ಡೆವಲಪ್ ಮಾಡಿ ಎಷ್ಟೇ ಕಂಟೆಂಟ್ ನ ಓದಿದ್ರು ಕೂಡ ಇಫ್ ವಿ ಡೋಂಟ್ ಪ್ರಾಕ್ಟಿಸ್ ಇಟ್ ವೆಲ್, ಇಫ್ ವಿ ಡೋಂಟ್ ಪ್ರಾಕ್ಟಿಸ್, ಐ ಆಲ್ಸೋ ವಾಂಟ್ ಟು ಮೆನ್ಷನ್ ವಿತ್ ಇನ್ ಟೈಮ್ ಲಿಮಿಟ್ ನಾವು ಪ್ರಾಕ್ಟಿಸ್ ಮಾಡಬೇಕು. 10 ಮಾರ್ಕರ್ ಕ್ವಶನ್ ಗೆ ಎಷ್ಟು ಮಿನಿಟ್ಸ್ ಅಲ್ಲಿ ಆನ್ಸರ್ ಮಾಡಬೇಕು, 15 ಮಾರ್ಕರ್ ಗೆ ಎಷ್ಟು ಮಿನಿಟ್ಸ್ ಅಲ್ಲಿ ಆನ್ಸರ್ ಬರೀಬೇಕು. ಅದು ಎಕ್ಸಾಮ್ ಲೈಕ್ ಕಂಡೀಷನ್ಸ್ ಅಲ್ಲಿ, ಎಕ್ಸಾಮ್ ಲೈಕ್ ಪ್ರೆಷರ್ ಅಲ್ಲಿ ನಾವು ಯಾವ ತರ ಕಂಟೆಂಟ್ ನ ಸ್ಟ್ರಕ್ಚರೈಸ್ ಮಾಡಿ ಫ್ರೇಮ್ ವರ್ಕ್ ಮಾಡಿ ಬರೆಯೋದೇ ಒಂದು ರಿಯಲ್ ಟಾಸ್ಕ್ that comes with the practice. Coming to the different subjects, every subject ಇಂದು ಡಿಮ್ಯಾಂಡ್ ಬೇರೆ ತರ ಇದೆ. ನೀವು ಒನ್ಸ್ ಮೇನ್ಸ್ ಅಲ್ಲಿ ನಾವು ಬರಿತಾ ಇದೀವಿ, ಮೇನ್ಸ್ ಕ್ವಶನ್ಸ್ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ಥ್ರೂ ದ ಸಿಲೆಬಸ್. ಎಷ್ಟು ಜನ ಈ ಸಿಲೆಬಸ್ ಅಂಡರ್ಗೋ ಮಾಡಿರ್ತೀರಾ? ರೇರ್ಲಿ ಫ್ಯೂ. ಇವನ್ ನಾವು ಕೂಡ ಒನ್ಸ್ ವಿ ಸ್ಟಾರ್ಟೆಡ್ ದ ಪ್ರಿಪರೇಷನ್ ನೋಡುವಾಗ ಸಿಲೆಬಸ್ ನ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ರ್ಯಾಂಡಮ್ಲಿ ಯಾವ್ದೋ ಒಂದು ಬುಕ್ ನ ಎತ್ಕೋತೀವಿ, ಇದನ್ನ ಓದ್ತೀವಿ ಜಿಯೋಗ್ರಫಿಗೆ, ಇದನ್ನ ಓದ್ತೀವಿ ನಾವು ಪಾಲಿಟಿಗೆ ಅಂತ ಮಾಡ್ತೀವಿ. ಬಟ್ ಆತರ ವರ್ಕ್ ಆಗೋದಿಲ್ಲ ಮೇನ್ಸ್ ಅಲ್ಲಿ. ಸಿಲೆಬಸ್ KPSC ಇದು ಒನ್ಸ್ ಯು ಗೋ ಥ್ರೂ ದಟ್ KS ಸಿಲೆಬಸ್ ಪ್ರಾಪರ್ ಆಗಿ ನೀವು ರನ್ ಥ್ರೂ ಮಾಡಿದ್ರೆ ಇಟ್ ಈಸ್ ವೆರಿ ಎಲಾಬ್ರೇಟ್ ದ್ಯಾನ್ UPSC. ಸೊ ಎವ್ರಿ ಟಾಪಿಕ್ ಗೆ ಒಂದೊಂದು ಶೀಟ್ ಕಂಟೆಂಟ್ ನ ನೀವು ರೆಡಿ ಮಾಡ್ಕೊಂಡು ಹೋಗ್ತಾ ಹೋದ್ರೆ ಯು ವಿಲ್ ಹ್ಯಾವ್ ಯುವರ್ ಓನ್ ನೋಟ್ಸ್. ಐ ಡೋಂಟ್ ಸೇ ಅದನ್ನ ಪ್ರಾಪರ್ ಆಗಿ ನಾವು ಚಿತ್ರ ಬಿಡಿಸಿ ಮ್ಯಾಪ್ಸ್ ಹಾಕಿ ಕ್ಲೀನ್ ಆಗಿ ದುಂಡಗ್ ಬರ್ದಿ ಏನೋ ಪ್ರಿಂಟ್ ಮಾಡೋ ತರ ಬೇಡ. ನಮಗೆ ಅರ್ಥ ಆಗೋ ತರ ಎಲ್ಲಾ ಟಾಪಿಕ್ಸ್ ಗೆ ಒಂದೊಂದು ಶೀಟ್, 1-2 sheets in ಒಂದು ಆನ್ಸರ್ ನ ಪ್ರಿಪೇರ್ ಮಾಡ್ಕೊಂಡ್ರೆ ಮೋಸ್ಟ್ಲಿ ವಿ ಆರ್ ಡನ್. ಸೇ ಫಾರ್ ಎಕ್ಸಾಂಪಲ್ ಇಂಡಸ್ ಸಿವಿಲೈಸೇಷನ್ ಅಂತ ಇದೆ, ಫಸ್ಟ್ ಪೇಪರ್ 2 ಜನರಲ್ ಸ್ಟಡೀಸ್ 1 ವಿಚ್ ಇದು ನಾವು 250 marks ಬರೀತೀವಿ ವಿದಿನ್ 3 hours. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಈ ಟಾಪಿಕ್ ಇದೆ, ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ಸಿವಿಲೈಸೇಷನ್ ಅಂಡ್ ವೇದಿಕ್ ಸಿವಿಲೈಸೇಷನ್. ಏನ್ ಮಾಡ್ತೀರಾ? ಯು ಹ್ಯಾವ್ ಟು ಟೇಕ್ ದ ಟಾಪಿಕ್, ಗೂಗಲ್ ಮಾಡಿ, ಸ್ಟ್ಯಾಂಡರ್ಡ್ ಬುಕ್ಸ್ ನ ರೆಫರ್ ಮಾಡಿ, ನಿಮ್ದೇ ಆದಂತ ಒಂದು ಆನ್ಸರ್ ನ ಪ್ರಿಪೇರ್ ಮಾಡಿ. ಮೇನ್ಸ್ ಅಲ್ಲಿ ಕಂಟೆಂಟ್, representation, presentation and the precision is very important, not the perfection. Perfect answers ಯಾವತ್ತೂ ಬರೆಯಕ್ ಆಗೋದಿಲ್ಲ. Even after clearing so many exams I can say there is no perfect answer.
ವಿ ಕ್ಯಾನ್ ಟ್ರೈ ಆರ್ ಮ್ಯಾಕ್ಸಿಮಮ್, ಬಟ್ ಅಂಡರ್ ಎಕ್ಸಾಮ್ ಲೈಕ್ ಕಂಡೀಷನ್ಸ್ ಪರ್ಫೆಕ್ಟ್ ಆನ್ಸರ್ ಬರೆಯೋದು ತುಂಬಾ ಕಷ್ಟ ಆಗುತ್ತೆ. ಸೊ ವಾಟ್ ಎವರ್ ಯು ಡೂ, ಯು ಶುಡ್ ಡೂ ಇನ್ ಅ ಟೈಮ್ ಲಿಮಿಟ್ ದಟ್ ಈ ಆನ್ಸರಿಗೆ, ಈ ಕ್ವೆಶನ್ಗೆ ನಾನು 10 ಮಾರ್ಕರ್ ಆನ್ಸರ್ ಬರಿಬೇಕು. ಸೊ ಎವ್ರಿ ಸಬ್ಜೆಕ್ಟ್, ಈಗ ಎವ್ರಿ ಪೇಪರ್ GS1, GS2, GS3, GS4 ಅಲ್ಲಿ ಸ್ಟ್ರಾಟಜಿ ಡಿಫ್ರೆಂಟ್ ಆಗುತ್ತೆ. ಸೊ ನಿಮಗೆ ಒಂದು ಸ್ಟ್ರಾಟಜಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ಥ್ರೂ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಆಲ್ರೆಡಿ ನೀವು ನೋಡಿದ್ದೀರಾ ಪ್ರಿಲಿಮ್ಸ್ ರೀಸೆಂಟ್ ಎಕ್ಸಾಮ್ ಏನಾಗಿದೆ, ಅದರಲ್ಲಿ ದೇ ಆರ್ ಆಲ್ರೆಡಿ ಸಿಮ್ಯುಲೇಟಿಂಗ್ UPSC ಲೈಕ್ ಕ್ವೆಶನ್ಸ್ ಅಲ್ವಾ. ಸೊ ಈವನ್ ವೆನ್ ಯು ಆರ್ ಕಮಿಂಗ್ ಟು ದ ಮೇನ್ಸ್, ನೀವು UPSC ಲೈಕ್ ಆನ್ಸರ್ಸ್ ನ ಅಟ್ಲೀಸ್ಟ್ ಸಿಮ್ಯುಲೇಟ್ ಮಾಡಕ್ ಟ್ರೈ ಮಾಡ್ಬೇಕು. ಲೈಕ್ ಒಂದು ಕ್ವೆಶನ್ ಕೇಳಿದ ತಕ್ಷಣ, ಈಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಎಕ್ಸಾಂಪಲ್ ಕೊಟ್ಟೆ, ಅದ್ರಲ್ಲಿ ಓನ್ಲಿ ನಾವು ಹಿಸ್ಟ್ರಿ ಬರೆಯೋದಲ್ಲ, ಅದ್ರ ಜೊತೆ ಇಂಟರ್ ಲಿಂಕೇಜಸ್ ಮಾಡ್ಬೇಕು, ಕರೆಂಟ್ ಅಫೇರ್ಸ್ ನ ಅಡಿಷನ್ ಮಾಡ್ಬೋದು, ಮ್ಯಾಪ್ಸ್ ಅದ್ರಲ್ಲಿ ನಾವು ಮೆನ್ಷನ್ ಮಾಡ್ಬೋದು, ಲೊಕೇಶನ್ಸ್ ಕೊಡ್ಬೋದು, ಡೇಟಾ ಪಾಯಿಂಟ್ಸ್, ಫ್ಯಾಕ್ಟ್ಸ್, ಅದನ್ನೆಲ್ಲ ಯೂಸ್ ಮಾಡಿ ಒಂದು ಆನ್ಸರ್ ನ ನಾವು ರಿಚ್ ಮಾಡ್ತೀವಿ. ಸೊ ಇದೇ ಒಂದು ಚಿಕ್ಕ ಪಾಯಿಂಟ್ಸ್ ನಮಗೆ ಎಕ್ಸ್ಟ್ರಾ ಎಡ್ಜ್ ಅಂಡ್ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಮೇಜರ್ಲಿ ಐ ಥಿಂಕ್ ಎವ್ರಿ GS1, GS2 ಟ್ಯಾಕಲ್ ಮಾಡೋದು ಡಿಫ್ರೆಂಟ್ ಇರುತ್ತೆ. ಅಂಡ್ ಒಂದು ಆನ್ಸರ್ ನ ನಾವು ಸ್ಟಾರ್ಟ್ ಮಾಡೋದು ಬೇರೆ ಬೇರೆ ತರ ಇರುತ್ತೆ. ಇಂಟ್ರೊಡಕ್ಷನ್, ಅದ್ರಲ್ಲಿ ನಾವು ಡೆಫಿನೇಷನ್ ಇಂದ ಸ್ಟಾರ್ಟ್ ಮಾಡ್ಬೋದು, ಒಂದು ಕರೆಂಟ್ ಅಫೇರ್ ಇಂದ ಸ್ಟಾರ್ಟ್ ಮಾಡ್ಬೋದು, ಆರ್ ಕೋರ್ಸ್ ಇಂದ ಸ್ಟಾರ್ಟ್ ಮಾಡ್ಬೋದು, ಆರ್ ಡೇಟಾ ಆರ್ ಫ್ಯಾಕ್ಟ್ಸ್ ಫ್ರಮ್ ದ ಎಕನಾಮಿಕ್ ಸರ್ವೆ ಆರ್ ದ ಬಜೆಟ್ ವಿ ಕ್ಯಾನ್ ಯೂಸ್. ಇದರಿಂದ ಸ್ಟಾರ್ಟ್ ಮಾಡಿ, ಈಗ ನಾನು ಕೂಡ ಮಾಡೆಲ್ ಆನ್ಸರ್ಸ್ ಎಲ್ಲ ಚೆಕ್ ಮಾಡುವಾಗ ಪ್ಯಾರಾಗ್ರಾಫ್ ಅಲ್ಲಿ ಆನ್ಸರ್ ಬರೆಯೋಕ್ಕಿಂತ ಹೆಚ್ಚಾಗಿ ಪಾಯಿಂಟ್ಸ್ ಅಲ್ಲಿ ಆನ್ಸರ್ ಬರಿಬೇಕು. ಪಾಯಿಂಟ್ಸ್ ಅಲ್ಲಿ ಆನ್ಸರ್ ಬರೆದ್ರೆ ಏನಾಗುತ್ತೆ, ನಮ್ಗೊಂದು ರೂಟ್ ವರ್ಕ್ ಸಿಗುತ್ತೆ, ಒಂದು ಫ್ರೇಮ್ ವರ್ಕ್ ಇರುತ್ತೆ, ಅಂಡ್ ಇವನ್ ದ ಎಕ್ಸಾಮಿನರ್ ಅವರು ನಮ್ದು ಇವ್ಯಾಲ್ಯೂಯೇಷನ್ ಮಾಡುವಾಗ್ಲೂ ಅವ್ರಿಗೆ ಅದು ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಈಗ ಅವ್ರು ಅಷ್ಟೊಂದು ಪೇಪರ್ ಚೆಕ್ ಮಾಡುವಾಗ ವಾಟ್ ಸ್ಟ್ಯಾಂಡ್ಸ್ ಡಿಫ್ರೆಂಟ್ ಇನ್ ಯುವರ್ ಪೇಪರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ತರ ಬಾಡಿಯಲ್ಲಿ ನಾವು ಒಂದು ಟಾಪಿಕ್ ಬಂದ್ರೆ ಅದ್ರದ ಪ್ರೋಸ್ ಬರಿಬಹುದು, ಮೀನ್ಸ್ ಅಡ್ವಾಂಟೇಜಸ್ ಅಂಡ್ ಕಾನ್ಸ್ ನ ಬರಿಬಹುದು, ಡಿಸ್ಅಡ್ವಾಂಟೇಜಸ್, ಅಂಡ್ ದೆನ್ ವಿ ಕ್ಯಾನ್ ಎಂಡ್ ಇಟ್ ವಿತ್ ಅ ವೇ ಫಾರ್ವರ್ಡ್. ವೇ ಫಾರ್ವರ್ಡ್ ಮೀನ್ಸ್ ಕನ್ಕ್ಲೂಷನ್, ಸಮ್ಮರಿ ತರ ಬರಿಬೇಕು ಲಾಸ್ಟಿಗೆ. ಸೊ ಸಮ್ಮರಿ ಕನ್ಕ್ಲೂಷನ್ ಮಾಡುವಾಗ ಯಾವಾಗ್ಲೂ ಒಂದು ಮನ್ಸಲ್ಲಿ ಇಟ್ಕೊಳ್ಳಿ, ಯಾವುದೇ ಪೇಪರ್ ಇರ್ಲಿ, ಯಾವುದೇ ಕಾಂಟೆಕ್ಸ್ಟ್ ಅಲ್ಲಿ ಕ್ವಶನ್ ಕೊಟ್ಟಿರ್ಲಿ, the conclusion should be in a positive aspect, in a positive note, because you are a aspirant, you are going to be a future officer. So ಒಂದು ನಾವು ಯಾವುದೇ ಕಾಂಟೆಕ್ಸ್ಟ್ ಅಲ್ಲೂ ಆನ್ಸರ್ ಬರೆದು ದೇರ್ ಶುಡ್ ಬಿ ಅ ಸೊಲ್ಯೂಷನ್ ಓರಿಯೆಂಟೆಡ್, ಅ ಗೋಲ್ ಓರಿಯೆಂಟೆಡ್, ವೇರ್ ಅದ್ರಲ್ಲಿ ನಮಗೆ ಫ್ಯೂಚರ್ ಅಲ್ಲಿ ಆ ಪಾಯಿಂಟ್ ಇಂದ ಯೂಸ್ ಮಾಡ್ಕೊಂಡು ಯಾವುದೇ ತರ ನೆಗೆಟಿವ್ ಆಸ್ಪೆಕ್ಟ್ ನ ಕಾಣಿಸ್ಕೋಬಾರ್ದು. ಸೊ ದಿಸ್ ಇಸ್ ವಾಟ್ ಮೇನ್ಲಿ ಮೆನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ನಾವು ಇಂಡಿಕೇಟ್ ಅಂಡ್ ಇನ್ಕ್ಲೂಡ್ ಮಾಡ್ತೀವಿ. ಹೋಗ್ತಾ we can continue with the discussion. Tausif sir, over to you. You can please proceed. Yeah, thank you so much, madam, for your very valuable, insightful information. So I would like to ask some of the questions on behalf of the aspirants who have messaged. So the past 2-3 notification, when we can see the pattern for the prelims was altogether different when the prelims was conducted by KPSC. So it was totally different, the prelims pattern. So uh, can we expect the same, the way the KPSC, how the prelims they have manipulated, or I can say it's not manipulated, right word. So they have altogether modified a different pattern. So the same way that can we expect in the mains, is it that we can forecast the mains will be on same lines with the UPSC? Definitely Tausif sir, like ನಾವು ಆಲ್ರೆಡಿ ಎಷ್ಟೊಂದು ಎಕ್ಸಾಮಿನೇಷನ್ಸ್ ನ ಈಗ ನೋಡ್ತಾನೆ ಇದೀವಿ ರೀಸೆಂಟ್ ಆಗಿ. ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಇದೆ, UPSC ಕೂಡ ಇವಾಲ್ವ್ ಆಗಿದೆ, ಅಂಡ್ ಸೋ ಫೋರ್ತ್ KPSC ಕೂಡ ಇವಾಲ್ವ್ ಆಗ್ತಾ ಇದೆ. ಪ್ರಿಲಿಮ್ಸ್ ನಾವು UPSC ಪೇಪರ್ ನೋಡಿದ್ರೆ, KPSC ಪೇಪರ್ ನೋಡಿದ್ರೆ ತುಂಬಾನೇ ಕೋಹರೆನ್ಸ್ ಇದೆ, ಕಾನ್ವರ್ಜೆನ್ಸ್ ಇದೆ. ಸೊ ಪ್ಯಾಟರ್ನ್ ಸಿಮಿಲರ್ ಆಗ್ತಾ ಇದೆ. ಸರ್ ಹೈಲೈಟ್ ಮಾಡಿರೋ ತರ ಮೇನ್ಸ್ ಅಲ್ಲೂ ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್ ಪ್ಯಾಟರ್ನ್ ಆಫ್ ಸಮ್ ವಾಟ್ ಹೈಯೆಸ್ಟ್ ಲೆವೆಲ್ ಆಫ್ ಕ್ವೆಶನ್ಸ್, ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಆಫ್ ಕ್ವೆಶನ್ಸ್. ಸೊ ಯಾವುದೇ ಈಗ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನೋಡಿದ್ರೆ, ನೀವು ಇನ್ ಕೇಸ್ ಟೈಮ್ ಇದ್ರೆ ಯು ಗೋ ಥ್ರೂ ಅಂಡ್ ಚೆಕ್. ಮೇಜರ್ಲಿ KPSC ಅಲ್ಲಿ ನಾವ್ ಹೇಗೆ ರೆಫರ್ ಮಾಡ್ತಾ ಇದ್ವಿ, ದರ್ ಇಸ್ ಅ like define it or ಆತರ contextual, it is somewhat like easy where you can actually give some points. But UPSC question papers ನೋಡಿದ್ರೆ ವೆರಿ ಕರೆಂಟ್ ಬೇಸ್ಡ್ ಇರುತ್ತೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಸೊ ಇದರಿಂದ ನಮಗೆ ಏನು ಒಂದು ಐಡಿಯಾ ಸಿಗುತ್ತೆ, ಪ್ರಿಲಿಮ್ಸ್ ಪೇಪರ್ ನೋಡಿದ್ರೆ ಅಂದ್ರೆ ಕರೆಂಟ್ ಅಫೇರ್ಸ್ ಸ್ವಲ್ಪ ಮೋಸ್ಟ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಚ್ ಎವರ್ ಕ್ವೆಶನ್ ಯು ಆರ್ ಗೋಯಿಂಗ್ ಟು ರೈಟ್,
please try to interlinkage it with current affairs, and you can very well do it. And mostly questions ಯಾವಾಗ್ಲೂ ಮೇನ್ಸ್ ಅಲ್ಲಿ ಪರ್ಫೆಕ್ಟ್ ಆನ್ಸರ್ಸ್ ಅಂತ ಬರೆಯಕ್ ಹೋಗ್ಬೇಡಿ. ಅದೇ ಒಂದು ನಾವು ಸ್ಟೂಡೆಂಟ್ಸ್ ಗೆ ಡಿಫಿಕಲ್ಟ್ ಆಗೋದು. ಆಸ್ಪಿರೆಂಟ್ಸ್ ನಾವು ಸ್ಟಾರ್ಟಿಂಗ್ ಫಸ್ಟ್ ಕ್ವೆಶನ್, ನಾನು ಕೂಡ ಫಸ್ಟ್ ಕ್ವೆಶನ್ ನಾನು ಬರ್ದಾಗ, ನಂದು ಇವ್ಯಾಲ್ಯೂಯೇಟ್ ಮಾಡಿದಾಗ, ಇಟ್ ವಾಸ್ ರಿಯಲಿ ದ ಒನ್ ಆಫ್ ದ ಬ್ಯಾಡ್ ಆನ್ಸರ್ ಐ ಹ್ಯಾವ್ ರಿಟನ್. ಸೊ ಫಸ್ಟ್ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡಿದಾಗ ಇಟ್ ಇಸ್ ಆಲ್ವೇಸ್ ಡಿಫಿಕಲ್ಟ್. ಒನ್ಸ್ ನಾವು ಅದಕ್ಕೊಂದು ಹಿಡಿತ ಸಿಕ್ಕಾದ್ಮೇಲೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮ್ಗೆ ಒಂದು ಫ್ರೇಮ್ ವರ್ಕ್ ಸಿಗುತ್ತೆ. ಅದರಿಂದ ನೀವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಮಾಡೆಲ್ ಆನ್ಸರ್ಸ್ ನ ಚೆಕ್ ಮಾಡಿ, ಟಾಪರ್ಸ್ ಕಾಪೀಸ್ ಚೆಕ್ ಮಾಡಿ, ಅವ್ರ ಅದ್ರಲ್ಲಿ ಯಾವ ತರ ಆನ್ಸರ್ಸ್ ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಇದರಿಂದ ನಾನ್ ಯಾವ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡ್ಕೋಬಹುದು, ಇದೆಲ್ಲ ನೋಡ್ತಾ ಇರ್ಬೇಕು. ಅಂಡ್ ಮೋಸ್ಟ್ಲಿ ನಾವು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿದ್ರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್. Yes, Tasu sir, over to you. Yeah, thank you, madam. And one more point I wanted to ask you from your perspective, like, ಈಗ ಸುಮಾರು ಸ್ಟೂಡೆಂಟ್ಸು ಬಹಳಷ್ಟು ಡೆಲಿಮಾದಲ್ಲಿದ್ದಾರೆ, ವೆದರ್ ಕೆ ಪಿ ಎಸ್ ಸಿ ಗೋಯಿಂಗ್ ಟು ಟೇಕ್ ಅ ರೀ ಎಕ್ಸಾಮ್ ಅಥವಾ ಇಲ್ವಾ. ಸಡನ್ ಆಗಿ ಈಗ ರೀ ಎಕ್ಸಾಮ್ ಕೊಟ್ಟರೆ ನಾವು ಈಗ ಕರೆಂಟ್ಲಿ ಮೇನ್ಸ್ಗೆ ಓದ್ತಿರ್ತೀವಿ, ಮತ್ತೆ ಪ್ರಿಲಿಮ್ಸ್ಗೆ ಯಾವ ಥರ ಶಿಫ್ಟ್ ಆಗಬೇಕು ಅಂತ. ಸೊ ಕೈಂಡ್ ಆಫ್ ಈ ಲೈಕ್ ಸೇಮ್ ರಿಯಲ್ ಲೈಫ್ ಪ್ರಾಬ್ಲಮ್, ಎಥಿಕಲ್ ಡೆಲಿಮಾ ವಾಟ್ ವಿ ಕಮ್ ಅಕ್ರಾಸ್ ಇನ್ ದ ಎಥಿಕ್ಸ್ ಪೇಪರ್. No, actually, in reality, students are facing, madam, these things. So, how you are going to address these aspects? Like, ಈಗ ಈ ಪರಿಸ್ಥಿತಿಯಲ್ಲಿ ಲಾಟ್ ಆಫ್ ಸ್ಟೂಡೆಂಟ್ಸ್ ಕಾಲ್ಡ್ ಮೀ ಲೈಕ್, ಸರ್, ಇನ್ ಕೇಸ್ ಎಕ್ಸಾಮ್ ರೀ ಎಕ್ಸಾಮ್ ಆದರೆ ನಾನು ಮತ್ತೆ ಮೇನ್ಸ್ಗೆ ಓದಿದ್ದೆಲ್ಲ ವೇಸ್ಟ್ ಆಗುತ್ತಲ್ವಾ, ಪ್ರಿಲಿಮ್ಸ್ಗೆ ಮತ್ತೆ ಕೊಟ್ಟರೆ ಮತ್ತೆ ಅಲ್ಲಿ ಶಿಫ್ಟ್ ಆಗಕ್ಕೆ ನಂಗೆ ಟೈಮ್ ಹಿಡಿಯುತ್ತೆ, ಇದಕ್ಕೆ ನಾನು ಯಾವ ಥರ ಮ್ಯಾನೇಜ್ ಮಾಡಬೇಕು, ಅಟ್ಲೀಸ್ಟ್ ಫಾರ್ ಟಿಲ್ ಸಮಥಿಂಗ್ ಇಫ್ ಕೆ ಪಿ ಎಸ್ ಸಿ ಕಮ್ಸ್ ವಿತ್ ಅ ಮೇಜರ್ ಡಿಸಿಷನ್ ವೆದರ್ ಇಟ್ಸ್ ಗೋಯಿಂಗ್ ಟು ಟೇಕ್ ರೀ ಎಕ್ಸಾಮ್ ಆರ್ ನಾಟ್. So till then, to manage at least for 1 or 2 week, what should be your strategy, madam, and what major advice you wanted to give to the aspirants? Okay. Yeah, absolutely. ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ದಾಗ ಈ ತರ ಎಲ್ಲ ರೀ ಎಕ್ಸಾಮ್, ಗ್ರೇಸ್ ಮಾರ್ಕ್ಸ್ ಅಂತ ಎಲ್ಲ ನಾವು ಕ್ವೆಶನ್ಸ್ ಕೇಳಿದಾಗ ಯಾರಿಗಾದ್ರೂ ಭಯ ಆಗುತ್ತೆ. When we are sincerely preparing, definitely I agree with you that it will affect our mental health. ತುಂಬಾ ಟ್ರೊಮ್ಯಾಟಿಕ್ ಆಗಿರುತ್ತೆ, ಕೆಯಾಟಿಕ್ ಆಗಿರುತ್ತೆ. ನನ್ಗೂ ಸುಮಾರು ಜನ ಮಾಡಿದ್ರು, ಕೇಳಿದ್ರು ಏನಾಗುತ್ತೆ ಮೇಡಮ್ ಅಂತ ಹೇಳಿ. ಬಟ್ ಆನೆಸ್ಟ್ಲಿ ನೀವೇ ಒಂದು ನಿಮಗೆ ಪ್ರಶ್ನೆ ಹಾಕೊಳ್ಳಿ. ಎಥಿಕ್ಸ್ ಅಂತ ಪೇಪರ್ ಇದೆ, ಪೇಪರ್ 4. ಅದರಲ್ಲಿ ಇದೇ ತರ ಕ್ವೆಶನ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ಹೌ ಯು ಆರ್ ಗೋಯಿಂಗ್ ಟು ಟ್ಯಾಕಲ್ ಇನ್ ಅ ಪ್ರಾಬ್ಲಮ್ಯಾಟಿಕ್ ಕಂಡೀಷನ್ಸ್, ವಾಟ್ ಆರ್ ಯುವರ್ ವೇ ಫಾರ್ವರ್ಡ್, ನೀವೇನ್ ಪಾಸಿಟಿವ್ ಸೊಲ್ಯೂಷನ್ಸ್ ಕೊಡ್ತೀರಾ ಅಂತ. ಸೊ ಆ ತರ ಎಲ್ಲ ನೋಡಿದ್ರೆ ನನ್ಗೇನ್ ಅನ್ಸುತ್ತೆ, ನೀವು ವಾಟ್ ಎವರ್ ದ KPSC's decision, you should be strong. Mentally, you should be strong, highly motivated, positive. Because once you have already new mindset ಅಲ್ಲಿ ನಾನು ಆಫೀಸರ್ ಆಗ್ಬೇಕು ಅಂತ ಮೆಸೇಜ್ ನಿಮಗೆ ಮೈಂಡ್ ಒಂದು ಫಿಕ್ಸ್ ಆದ್ರೆ, ಯು ಶುಡ್ ನಾಟ್ ಲುಕ್ ಬ್ಯಾಕ್ವರ್ಡ್. ಓಕೆ, ಏನೇ ಬರ್ಲಿ, ಯಾವ್ದೇ ಚಾಯ್ಸ್ ಇರ್ಲಿ, ನಾನು ಹೋಗಿ ಬರಿತೀನಿ. ಆಮೇಲೆ ನನ್ನ ಜೊತೆ ಐ ಬಿಲೀವ್ ಇನ್ ಮೋಸ್ಟ್ಲಿ ದ ಪಾಸಿಟಿವ್ನೆಸ್, like a positive outlook towards the external factors has really helped me to get through most of the difficult situation. So ನಾನೇನ್ ಹೇಳ್ತೀನಿ, KPSC ಒಂದು ಸ್ಟ್ಯಾಂಡರ್ಡ್ ಆನ್ಸರ್, ಒಂದು ಸ್ಟ್ಯಾಂಡರ್ಡ್ ನೋಟಿಫಿಕೇಶನ್ ಆರ್ ಎನಿ ಯಾವ್ದಾದ್ರು ಅದ್ ಕೊಡೋಕ್ಕಿಂತ ಮುಂಚೆ ಡಿವೈಡ್ ಯುವರ್ ಡೇ by 2 parts. Half part ಅಲ್ಲಿ you prepare for prelims and another half you can give it for mains. ಮೇನ್ಸ್ ಅಲ್ಲೂ ಏನ್ ಮಾಡ್ತೀರಾ, ಟಾಪಿಕ್ ವೈಸ್ ತಗೊಂಡು ಸ್ಟಾರ್ಟ್ ಪ್ರಿಪೇರಿಂಗ್, ಲೈಕ್ ಸ್ಲೈಟ್ಲಿ ಗೋ ವಿತ್ ಆನ್ಸರ್ ರೈಟಿಂಗ್ ಅಂಡ್ ಚೆಕ್. ಎನಿವೇಸ್ ಪ್ರಿಲಿಮ್ಸ್ ರೀ ಎಕ್ಸಾಮ್ ಕಂಡಕ್ಟ್ ಆದ್ರೂ ಯು ಹ್ಯಾವ್ ಆಲ್ರೆಡಿ ನೀವು ಸ್ಟಡಿ ಮಾಡಿರ್ತೀರಾ 2-3 months ಇಂದ, ಆರ್ ದ ಪ್ರೀವಿಯಸ್ ನೋಟಿಫಿಕೇಶನ್ ಯಾವಾಗ ಫೆಬ್ ಇಂದ ನೋಟಿಫೈ ಆಗಿದೆ ಅವಾಗ್ಲಿಂದಾನು ನೀವು ಓದ್ತಾನೆ ಇರ್ತೀರಾ. ಸೊ ನಿಮಗೆ ಎಕ್ಸ್ಟ್ರಾ ಸಿಕ್ಕೇ ಸಿಗುತ್ತೆ. ಮೇನ್ಸ್ ಕೂಡ, ಈವನ್ ಇಫ್ ಮೇನ್ಸ್ ನಾವು ನೆಕ್ಸ್ಟ್ ಸ್ಟೇಜಿಗೆ ಎಂಟರ್ ಆಗ್ತಿದೀವಿ ಅಂತ ಹೇಳಿದ್ರು, ಸ್ಲೈಟ್ಲಿ ದ ಆನ್ಸರ್ ರೈಟಿಂಗ್ ವಿಲ್ ಆಲ್ಸೋ ಹೆಲ್ಪ್. ವಾಟ್ ಐ ಕ್ಯಾನ್ ಸೇ ಇಸ್, ನನ್ಗೂ 100% ಆಗಿ ಗೊತ್ತಿಲ್ಲ, ಮೇ ಬಿ ನಾಳೆ there is some protest or something is going on. So ನಾಳೆ ಒಂದು ಕ್ಲಿಯಾರಿಟಿ ಅಂಡ್ ಒಂದು ಪಿಕ್ಚರ್ ಸಿಗ್ಬೋದು. ಅದಾದ್ಮೇಲೆ ಯು ಕ್ಯಾನ್ ಟೇಕ್ ಸಮ್ ಡಿಸಿಷನ್. ಸೊ ಅಂಟಿಲ್ ದೆನ್ ಡಿವೈಡ್ ಯುವರ್ ಡೇ into half for prelims and half for mains, and then try to value add to whatever the strategy you are following. Yes, Professor, you can please. Yeah, ಎಲ್ಲರೂ ಕ್ವೆಶನ್ಸ್ ಕೇಳ್ತಾ ಇರೋದನ್ನೇ ಟ್ರಾಮೆಟಿಕ್ ಆಗ್ತಾ ಇದೆ, ಕಿಯಾಟಿಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಹೆದ್ರದ್ ಬೇಡ, ಆಲ್ರೆಡಿ ಕಾಂಪಿಟೇಟಿವ್ ಫೀಲ್ಡ್ ಬಂದಿದ್ದೀರಾ. ಹೆದರಿದ್ರೆ ಏನೂ ಪ್ರಯೋಜನ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿರಿ. ನಿಮ್ ಸುತ್ತಮುತ್ತ ಇರೋರೆಲ್ಲ ಪಾಸಿಟಿವ್ ಆಗಿರೋರನ್ನೇ ಸ್ವಲ್ಪ ನೀವು
ನೋಡಿ ಹುಷಾರಾಗಿ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇರಿ. ಅನ್ವಾಂಟೆಡ್ ಅನ್ನೆಸೆಸರಿ ಟ್ರಾಮಾನ ತಗೋಬೇಡಿ. ಆದಷ್ಟು try to use the time productively, whether it is for prelims or whether it is for mains. If you keep a touch with the examination process, definitely ನೀವು ಮಾಡ್ತಾ ಇರೋ ಪ್ರತಿಯೊಂದು ಸ್ಟೆಪ್ ಕೂಡ ಎಕ್ಸಾಮ್ ಕ್ಲಿಯರ್ ಆಗೋದಕ್ಕೆ, ಆಮೇಲೆ ನಿಮ್ಮ ಕನಸು ಆಫೀಸರ್ ಆಗೋದು ನಿಜವಾಗ್ಲೂ ಇಟ್ ವಿಲ್ ಕಮ್ ಟ್ರೂ. ಎಸ್ ತೋಸಿರ್ ಸರ್, ಓವರ್ ಟು ಯು. Yeah, thank you, madam. That's a very good motivating aspects. ಸೊ ಇನ್ನೊಂದು ಅಂಶ ಏನಿದೆ ಅಂದರೆ, ಆ್ಯಕ್ಚುಲಿ ಈಗ 15 ಡೇಸ್ ಮಾತ್ರ ಉಳಿದಿದೆ. ಒಂದು ಬ್ಯಾಕ್ವರ್ಡ್ ವೆಲ್ಫೇರ್ ಆಫೀಸರ್ ಅಂತ ಒಂದು ಪೋಸ್ಟ್ ಇದೆ ಗ್ರೂಪ್ ಬಿ. ಸೊ ಅದಕ್ಕೂ ಅಷ್ಟೇ ಸುಮಾರು ಜನ ಈಗ ಪ್ರಿಲಿಮ್ಸ್ ಆಗ್ತಿದ್ರೆ ಲೈಕ್ ಐ ಕ್ಯಾನ್ ಶಿಫ್ಟ್ ಫಾರ್ ಮೇನ್ಸ್ ಅಂತ ಕೆಲವೊಬ್ರು ಕೇಳ್ತಿದ್ದಾರೆ. ಇಲ್ಲ ಇನ್ ಕೇಸ್ ಪ್ರಿಲಿಮ್ಸೇ ಆಗ್ತಿಲ್ಲ ಅಂದರೆ ಅದಕ್ಕೆ ಸ್ವಿಚ್ ಮಾಡ್ತೀನಿ ಅಂತ. ಇಟ್ಸ್ ಅ ಲಾಟ್ ಆಫ್ ಡೆಲಿಮಾಸ್ ಸ್ಟೂಡೆಂಟ್ಸ್ ಆರ್ ಫೇಸಿಂಗ್. ಇಟ್ಸ್ ರಿಯಲಿ challenging, madam, to especially practically to overcome this dilemma is really a challenging aspect with the aspirants. And one more question from the student on behalf of students. ಸೊ ಈ ಪಿಯರ್ ರಿವ್ಯೂ ಎಷ್ಟು ಮಹತ್ವ ಇರುತ್ತೆ, ಎಷ್ಟು, ಯಾಕಂದರೆ ಆ್ಯಕ್ಚುಲಿ ನಾನು ಭಾಳಷ್ಟು ಇನ್ಸ್ಟಿಟ್ಯೂಷನ್ ಅಲ್ಲೆಲ್ಲ ಮೇನ್ಸ್ ಆನ್ಸರ್ ರೈಟಿಂಗ್ ಬರೆದಿದ್ದೀನಿ. ಯು ಪಿ ಎಸ್ ಸಿ ಮೇನ್ಸ್ ಆಗಿರ್ಬೋದು, ಕೆ ಎಸ್ ಆಗಿರ್ಬೋದು. ಅಲ್ಲಿ ಒಂದು ಏನಂದರೆ ಇವ್ಯಾಲ್ಯೂಷನ್ ಟೈಮ್ ಕೊಡ್ತಿರ್ಲಿಲ್ಲ. ಬೈ ದ ಟೈಮ್ ನನಗೆ ಅದು ಕಾಪಿ ಸಿಕ್ತಿತ್ತಲ್ವ, ಅದು ಸಂಹಾವ್ ನಾನು ಏನು ಬರ್ದಿದ್ದೀನಿ ಅಂತಲೇ ಗೊತ್ತಿರ್ತಿರ್ಲಿಲ್ಲ. ಅದು ಒಂದು ಪ್ರಾಬ್ಲಮ್ ಇರ್ತಿತ್ತು. ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್, ಈಗ ಇವ್ಯಾಲ್ಯೂಷನ್ ಯಾವ ಥರ ನಾವು ಸೆಲ್ಫ್ ಇವ್ಯಾಲ್ಯೂಷನ್ ಯಾವ ಥರ ಇನ್ ಕೇಸ್ ಸೆಲ್ಫ್ ಇವ್ಯಾಲ್ಯೂಷನ್ ಮಾಡಬೇಕಾದ್ರೆ ಯಾವ ಥರ ಅದನ್ನು ಮಾಡಬೇಕು, ಅದ್ರ ಬಗ್ಗೆ ಒಂಚೂರು ನಿಮ್ಮ ಎಕ್ಸ್ಪೀರಿಯನ್ಸಿಂದ ಹೇಳ್ತೀರಾ? ಯಾ, ಡೆಫಿನೆಟ್ಲಿ. ಸೊ ತುಂಬಾ ವೆರಿ ಗುಡ್ ಕ್ವಶನ್ ಇದು. ಲೈಕ್ ಪಿಯರ್ ರಿವ್ಯೂ ಅಂಡ್ ಕಾಪೀಸ್, ನಮ್ ಟೆಸ್ಟ್ ಕಾಪೀಸ್ ಏನಿರುತ್ತೆ ಅದನ್ನ ಯಾವ ತರ ರಿವ್ಯೂ ಮಾಡಿಸ್ಕೋತೀವಿ ಅಂತ. ಬಿಕಾಸ್ ಈಗ ನಾವ್ ಏನ್ ಬರಿತಾ ಇದೀವಿ ಅಂತ ನಮ್ಗೆ ಒಂದ್ ಐಡಿಯಾ ಇಲ್ಲ, ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಆನ್ಸರ್ ಬರಿತಾ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ನಾವ್ ಯಾವ ಸ್ಟೇಜ್ ಅಲ್ಲಿ ಇದೀವಿ, ಯಾವ ಲೆವೆಲ್ ಅಲ್ಲಿ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಲ್ವಾ? ಸೊ ನಾನ್ ಏನ್ ಮಾಡ್ತಾ ಇದ್ದೆ, ಆನೆಸ್ಟ್ಲಿ ಐ ವಿಲ್ ಸೇ, ಬಿಕಾಸ್ ಐ ಆಮ್ ಅ ಸೆಲ್ಫ್ ಸ್ಟಡಿ ಸ್ಟೂಡೆಂಟ್. ನಾನು ಏನೇ ಇರ್ಲಿ, ವಾಟ್ ಎವರ್ ದ ಎಕ್ಸಾಮಿನೇಷನ್ಸ್ ಐ ಹ್ಯಾವ್ ಕ್ರ್ಯಾಕ್, ಐ ಡೋಂಟ್ ಡಿನೈ ವಿತ್ ದ ಫ್ಯಾಕ್ಟ್ ದಟ್ ನಾನು ಮೆಂಟರ್ಶಿಪ್, ಲೈಕ್ ಇನ್ ದ ಸೆನ್ಸ್ ಇಂಟರ್ನೆಟ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಟಾಪರ್ಸ್ ಟಾಕ್ ನ ಕೂಡ ವೆನ್ ಯು ಗೋ ಥ್ರೂ ಒಂದು ಪ್ರಾಪರ್ ಅಂಡ್ ರಫ್ ಐಡಿಯಾ ಸಿಕ್ಕೇ ಸಿಗುತ್ತೆ. ಬಟ್ ಓವರ್ ದ ಟೈಮ್ ಒಂದು ಮೆಂಟರ್ಶಿಪ್ ಅಂತ ಒಂದು ಬೇಕಾಗೇ ಆಗುತ್ತೆ. ಲೈಕ್ ಹೂ ಕ್ಯಾನ್ ಹೆಲ್ಪ್ ಯು ವಿತ್ ದ ಮೋಟಿವೇಶನಲ್ ಫ್ಯಾಕ್ಟರ್, ಆರ್ ಹೂ ಕ್ಯಾನ್ ಹೆಲ್ಪ್ ಯು ವಿತ್ ದ ಆನ್ಸರ್, ನಿಮ್ದು ಯಾವ ಕ್ವಾಲಿಟಿಯಲ್ಲಿ ನೀವು ಆನ್ಸರ್ಸ್ ಬರಿತಾ ಇದ್ದೀರಾ ಅಂತ. ಎಕ್ಸಾಕ್ಟ್ಲಿ ಲೈಕ್ ನಾವು ಕೆ ಎಸ್ ಮೇನ್ಸ್ ಈಗ ನಾವು ಬರ್ದಿದ್ದೆಲ್ಲ ಕೋವಿಡ್ ಟೈಮ್ ಅಲ್ಲಿ. ಆ ಟೈಮ್ ಅಲ್ಲಿ ನಿಮ್ಗೆ ಗೊತ್ತೇ ಇರ್ಬೋದು, ಟೆಸ್ಟ್ ಸೀರೀಸ್ ಬರೆಯೋದಕ್ಕೂ ಕೂಡ ನಮ್ಗೆ ಇನ್ಸ್ಟಿಟ್ಯೂಷನ್ಸ್ ಅವೈಲೇಬಲ್ ಇರ್ಲಿಲ್ಲ ಬಿಕಾಸ್ ಆಫ್ ದ ಕೋವಿಡ್ ನಾರ್ಮ್ಸ್. ನಾವೇನ್ ಮಾಡ್ತಾ ಇದ್ವಿ, ಅಟ್ ಹೋಮ್ ಓನ್ಲಿ ವಿ ಯೂಸ್ ಟು ಸಿಟ್, ಟೈಮ್ ಇಡ್ಕೊಂಡು ಫಾರ್ ದ 10 ಮಾರ್ಕರ್, ಲೈಕ್ ಇಟ್ ಇಸ್ 6 minutes, ಆರ್ ಫಾರ್ ದ 15 ಮಾರ್ಕರ್ಸ್ ಇಟ್ ಇಸ್ 7 minutes. ವಿ ಯೂಸ್ ಟು ರೈಟ್ ದ ಪೇಪರ್. ನಮ್ದೊಂದು ಪಿಯರ್ ಗ್ರೂಪ್ ಇತ್ತು, ಲೈಕ್ ನಮ್ ಕರೆಂಟ್ ಕಲೀಸ್ ಅವ್ರ ಆಫೀಸರ್ಸ್ ಈಗ ಯಾರಿದ್ದಾರೆ ಅವರು. We used to share it to them, PDF ಮಾಡಿ, and then we used to take the valuable additions. And whomsoever ನಿಮ್ಗಿಂತ ಸ್ವಲ್ಪ you feel that ಇವರಿಂದ ನನಗೆ ಒಂದು ಒಳ್ಳೆ ವ್ಯಾಲ್ಯೂ ಅಡಿಷನ್ ಸಿಗ್ಬೋದು, or they are doing better, you can definitely take. ಬಟ್ ಒಂದೊಂದ್ಸರಿ ಏನಾಗುತ್ತೆ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ, ವಾಟ್ ಐ ಹ್ಯಾವ್ ಫೆಲ್ಟ್, ಇವನ್ ಐ ವೆಂಟ್ ಥ್ರೂ ಸಮ್ಟೈಮ್ಸ್, ನಾವು ಆನ್ಸರ್ ಕಾಪೀಸ್ ನ ಬರಿತೀವಿ, ಟೆಸ್ಟ್ ಕೂಡ ಕೊಡ್ತೀವಿ, ಬಟ್ ರೈಟ್ ಟೈಮ್ ಅಲ್ಲಿ ನಮ್ಗೆ ಇವ್ಯಾಲ್ಯೂಯೇಷನ್ ಸಿಗಲ್ಲ, ಫೀಡ್ಬ್ಯಾಕ್ ಸಿಗಲ್ಲ. ರೈಟ್ ಟೈಮ್ ಅಲ್ಲಿ ಫೀಡ್ಬ್ಯಾಕ್ ಮತ್ತೆ ಇವ್ಯಾಲ್ಯೂಯೇಷನ್ ಸಿಗ್ಲಿಲ್ಲ ಅಂದ್ರೆ ಇಟ್ ಇಸ್ ಟೂ ಡಿಫಿಕಲ್ಟ್ ಟು ಇಂಪ್ರೂವ್, ರೈಟ್? ಬಿಕಾಸ್ ನೀವು ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಾಗಲ್ಲ. ವೆದರ್ ಯು ಹ್ಯಾವ್ ಟು ಇಂಪ್ರೂವ್ ಇನ್ ದ ಇಂಟ್ರೊಡಕ್ಷನ್, ವೆದರ್ ಯು ಹ್ಯಾವ್ ಟು ಇಂಪ್ರೂವ್ ಇನ್ ದ ಬಾಡಿ, ಆರ್ ವೆದರ್ ಯು ಹ್ಯಾವ್ ಟು ಇಂಪ್ರೂವ್ ಇನ್ ದ ಫಾರ್ವರ್ಡ್, ನಿಮಗೆ ಗೊತ್ತಾಗಲ್ಲ. ಎಷ್ಟು ಪಾಯಿಂಟ್ಸ್ ಬರೀಬೇಕು, ಈ ಪಾಯಿಂಟ್ಸ್ ನೆಸೆಸಿಟಿ ಇದೆಯಾ, ಇದನ್ನ ಹೆಂಗ್ ನಾವು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಾರ್ ದಿಸ್ ಐ ವುಡ್ ಸೇ ಒಂದು ಪಿಯರ್ ಗ್ರೂಪ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ವಿ ಆರ್ ನಾಟ್ ಪರ್ಫೆಕ್ಷನಿಸ್ಟ್, ಅಲ್ವಾ? ನಾವು KPSC ಮೇನ್ಸ್ ಗೆ ಬರಿಬೇಕು ಅಂತ ಹೇಳಿ ಫಸ್ಟ್ ಇಂದ ಏನ್ ಓದ್ಕೊಂಡ್ ಬಂದಿರೋಲ್ಲ. ಇಟ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ದಟ್ ವಿ ಹ್ಯಾವ್ ಕ್ರ್ಯಾಕ್ ದ ಎಕ್ಸಾಮಿನೇಷನ್. ಸೊ ಐ ಆಲ್ವೇಸ್ ಸೇ ಇಟ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ಟು ಟೇಕ್ ದ ಪಿಯರ್ ರಿವ್ಯೂ ಆನ್ ಯುವರ್ ಆನ್ಸರ್ ಕಾಪೀಸ್ ವಿಚ್ ಯು ಗಿವ್. Yes, Joseph, over to you. Yeah. Thank you, madam. One more aspect with respect to the GS preparation, especially when it comes to essay and ethics.
ಸೊ ಮೆಜಾರಿಟಿ ಸೆಲೆಕ್ಟ್ ಆಗಿರೋ 2020 ಬ್ಯಾಚಲ್ಲಿ ಇದ್ರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಮೇಡಮ್. ಆ್ಯಂಡ್ GS 1, 2, 3 being a very average score, but in the essay and ethics they have scored very exceptional. And I think, do you agree that somehow essay and ethics, many of the students who will not get clear will somehow neglect this part? So actually, this is my observation. And what is your opinion on this aspect? Absolutely, absolutely, Tausif. Like, essay and ethics are very important even when it comes to the UPSC mains ಅಲ್ಲೂ ಕೂಡ ನಾವು when we take a brief note ಯಾವ ತರ ಸಬ್ಜೆಕ್ಟ್ಸ್ ಅಲ್ಲಿ ನಮಗೆ ಮಾರ್ಕ್ಸ್ ಬರ್ತಾ ಇದೆ. ಎಸ್ಸೆ ಅಂಡ್ ಎಥಿಕ್ಸ್ ಅಲ್ಲಿ ನೀವು ಒಂದು ಎಕ್ಸ್ಟ್ರಾ ಹೋಲ್ಡಿಂಗ್ ಇಟ್ಕೊಂಡ್ರೆ, ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಇಟ್ಕೊಂಡ್ರೆ, ಇವನ್ ದೋ GS 1, GS 2, GS 3 ಏನಾಗುತ್ತೆ ನಮ್ಗೆ, ಇಟ್ ಇಸ್ ಡೈನಾಮಿಕ್ ಪೇಪರ್ಸ್. You have to add the value additions, you have to give the current affairs, you have to give the interlinkage. ಸ್ವಲ್ಪ ಸಾಕಷ್ಟು ಒಂಥರ ಡೈನಾಮಿಕ್ ಆಗೋಗುತ್ತೆ. ಬಟ್ ಈ ಪೇಪರ್ಸ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಫೈನಲ್ ಎಕ್ಸಾಮ್ ಅಲ್ಲಿ ವಿದಿನ್ ದ ಟೈಮ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಇಟ್ ರಿಯಲಿ ವೆಲ್. ಸೊ ಕಮಿಂಗ್ ಟು ದ ಎಸ್ಸೆ, ಇಫ್ ಐ ವಾಂಟ್ ಟು ಗಿವ್ ಅ ಬ್ರೀಫ್ ಐಡಿಯಾ, ಎಸ್ಸೆ 2 ಎಸ್ಸೆ ಬರೀಬೇಕು ನೀವು KS ಅಲ್ಲಿ, KS ಮೇನ್ಸ್ ಅಲ್ಲಿ. ಒಂದ್ ಎಸ್ಸೆ ಇಟ್ ಇಸ್ ಆನ್ ದ ನ್ಯಾಷನಲ್ ಇಂಪಾರ್ಟೆನ್ಸ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಅಂಡ್ ಸೆಕೆಂಡ್ ಇಸ್ ರಿಲೇಟೆಡ್ ಟು ಕರ್ನಾಟಕ ಕರೆಂಟ್ ಅಫೇರ್ಸ್ ಆರ್ ವಿತ್ ರೆಸ್ಪೆಕ್ಟ್ ಟು ದ ಕರ್ನಾಟಕ, ರೈಟ್? ಸೊ ಎಸ್ಸೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಒಂದು ಅನೆಕ್ಡೋಟ್ಸ್ ಥ್ರೂ ಸ್ಟಾರ್ಟ್ ಮಾಡ್ತೀವಿ, ಲೈಕ್ ಇಟ್ ಇಸ್ ಸ್ಟಾರ್ಟ್ ವಿತ್ ಅ ಸ್ಟೋರಿ ಆರ್ ವಿತ್ ಅ ಡೇಟಾ, ವಿತ್ ಅ ಕೋಡ್ ಆರ್ ವಿತ್ ಸಮಥಿಂಗ್ ಲೈಕ್ ವಿಚ್ ಇಸ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್. ನಾವು ಎಸ್ಸೆ ಯಾವ ತರ ಎಷ್ಟು ಚೆನ್ನಾಗಿ ಬರಿತೀವೋ ಅಷ್ಟು ಚೆನ್ನಾಗಿ ನಾವು ಇವ್ಯಾಲ್ಯೂಯೇಟರ್ಗೆ ಒಂದು ಕ್ಯಾಪ್ಟಿವೇಟ್ ಮಾಡ್ತೀವಿ ಆ ಪೇಪರ್ನ. ಯಾವ ತರ ಅವ್ರು ಇವ್ಯಾಲ್ಯೂಯೇಷನ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗತ್ತೋ ಇಲ್ವೋ ಅನ್ನೋದನ್ನ. ಬಿಕಾಸ್ ಎಷ್ಟೋ ಜನ ಎಸ್ಸೆ ಬರಿತಾನೆ ಇರ್ತೀವಿ, ಬಟ್ ನಿಮ್ ಎಸ್ಸೆ ಸ್ಟ್ಯಾಂಡ್ ಔಟ್ ಆಗುತ್ತಾ, ನಿಮ್ ಎಸ್ಸೆಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತಾ, ಹೇಗ್ ಸಿಗುತ್ತೆ? ಎಸ್ಸೆ ಅಲ್ಲೂ ಕೂಡ ಇಟ್ ಈಸ್ ಶುಡ್ ಬಿ an introduction. An introduction can be in many different ways. Sometime if we go with another webinar, we can detail agi now essay ಮೇಲೆ discuss ಮಾಡೋಣ. But what I'll try to give is a brief thing. So essay introduction you start ಮಾಡ್ತೀರಾ, there are many different ways. Like the anecdote, you can start with the data, with the facts, with some current affairs of the recent trends. ಇಲ್ಲ ಅಂತ ಹೇಳಿದ್ರೆ ನಾವು ಕರೆಂಟ್ ಕೋಟ್ಸ್ ಇಂದ ಕೂಡ ನಾವು ಎಸ್ಸೆನ ಸ್ಟಾರ್ಟ್ ಮಾಡ್ತೀವಿ. ಆಫ್ಟರ್ ದಟ್ ನಾವು ಯೂಸ್ ಮಾಡ್ತಾ ಇದ್ದು ಪೆಸ್ಟಲ್ ಅಂತ ಒಂದು ದಟ್ ವಾಸ್ ಮೈ ಸ್ಟ್ರಾಟಜಿ. ಪೆಸ್ಟಲ್ ವಾಸ್ ಮೇಜರ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಅಲ್ಲಿ ಎಸ್ಸೆ ಬರೆಯೋಕ್ಕಿಂತ ಮುಂಚೆ ಬ್ಯಾಕ್ ಪೇಪರ್ ಏನಿರುತ್ತೆ, ದಟ್ ರಫ್ ವರ್ಕ್, ಯು ಹ್ಯಾವ್ ಟು ಯುಟಿಲೈಸ್ ಇಟ್ ವೆರಿ ವೆಲ್ ಫಾರ್ ದ ಫಸ್ಟ್ ಅಟ್ ಲೀಸ್ಟ್ 10 to 12 minutes. ಇಟ್ ಈಸ್ ಇಫ್ 15 minutes ಆದ್ರೂ ಪರವಾಗಿಲ್ಲ, ಯು ಹ್ಯಾವ್ ಟು ಮೇಕ್ ದ ಬ್ರೈನ್ ಸ್ಟಾರ್ಮಿಂಗ್. ನಾನು ಯಾವ ತರ ಈ ಎಸ್ಸೆನ ಅಪ್ರೋಚ್ ಮಾಡ್ತೀನಿ, ಈ ಎಸ್ಸೆ ಅಲ್ಲಿ ನಾನು ಯಾವ್ಯಾವ ಪಾಯಿಂಟ್ಸ್ ನ ಆಡ್ ಮಾಡ್ಬೋದು, ಯಾವ್ಯಾವ ಪಾಯಿಂಟ್ಸ್ ಇದ್ರಲ್ಲಿ ನಾನು ಮೆನ್ಷನ್ ಮಾಡಿದ್ರೆ ನನಗೊಂದು ಎಸ್ಸೆ ಒಂದು ವಾಸ್ಟ್ ವೈಡ್ ಫ್ರೇಮ್ ವರ್ಕ್ ನಾನು ಬರಿಬಹುದು ಎಸ್ಸೆ ಅಲ್ಲಿ ಈ ಟಾಪಿಕ್ ಅಲ್ಲಿ ಅನ್ನೋದನ್ನ ನಾವು ಒಂದು ಬ್ರೈನ್ ಸ್ಟಾರ್ಮಿಂಗ್ ಮುಂದ್ಗಡೆ ಒಂದು ರಫ್ ಶೀಟ್ ಅಲ್ಲಿ ಮಾಡ್ಕೋಬೇಕು. ಸೊ ಆ ಶೀಟ್ ಅಲ್ಲಿ ವಾಟ್ ಐ ಯೂಸ್ ಟು ಡಿ ಸ್ಪೆಸಿಫಿಕಲಿ ಅಂದ್ರೆ ಪೆಸ್ಟಲ್ ಅಂತ. ಇಟ್ ಈಸ್ ಲೈಕ್ ಯು ಕ್ಯಾನ್ ಮೆನ್ಷನ್ ಇಟ್ ಡೌನ್: ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್, ಟೆಕ್ನಾಲಜಿಕಲ್, ಎನ್ವೈರನ್ಮೆಂಟಲ್ ಅಂಡ್ ಲೀಗಲ್. ಈ ಡಿಫ್ರೆಂಟ್ ಆಸ್ಪೆಕ್ಟ್ಸ್, ಈ 6 ಡಿಫ್ರೆಂಟ್ ಆಸ್ಪೆಕ್ಟ್ಸ್ ನ ನಾನು ಡೀಟೇಲ್ ಆಗಿ ಇದ್ರ ಮೇಲೆ ಒಂದೊಂದು ಪಾಯಿಂಟ್ಸ್ ನ ಡಿಸ್ಕ್ರಿಪ್ಟಿವ್ ಆಗಿ ಬರಿತಾ ಇದೆ. ಅದ್ರ ಜೊತೆ ಕರೆಂಟ್ ಅಫೇರ್ಸ್ ಅಡಿಷನ್ ಆರ್ ಡೇಟಾ ಆರ್ ವಾಟ್ ಎವರ್ ಯು ನೋ. ಈಗ ಎಸ್ಸೆ ಒಂದು ಟಾಪಿಕ್ ಕೊಟ್ಟರು ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಈಗ NEP ಕೊಟ್ಟಿದ್ರು ನಾವು ಬರೆಯುವಾಗ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಏನ್ ಬರೀತೀರಾ? ಎಜುಕೇಶನ್ ಎಜುಕೇಶನ್ ಎಜುಕೇಶನ್. ಇಟ್ ಇಸ್ ನಾಟ್ ಈಸಿ, ರೈಟ್? ಒನ್ಸ್ ನಾವು ಕ್ವಶನ್ ನೋಡಿದ ತಕ್ಷಣ ಇಟ್ ಇಸ್ ನಾಟ್ ಈಸಿ ಟು ಗೆಟ್ ದ ಪಾಯಿಂಟ್ಸ್. ಎಷ್ಟು ಟಾಪಿಕ್ಸ್ ಬರೀಬೇಕು ಅಂಡ್ ಸೋ ಮೆನಿ ಪೇಜಸ್ ಬರೀಬೇಕು ನೀವು, ರೈಟ್? It is very difficult. So back page ಅಲ್ಲಿ you can do this rough work. 250 marks essay ಇರುತ್ತೆ ನಿಮ್ಗೆ, 125 marks each essay. ಸೊ ಈ ತರ ನೀವು ಒಂದು ರಫ್ ಫ್ರೇಮ್ ವರ್ಕ್ ಮಾಡ್ಕೊಂಡ್ರೆ ವೈಡ್ ಫ್ರೇಮ್ ವರ್ಕ್ ವಿತ್ ವೈಡ್ ಫ್ಯಾಸೆಟ್ಸ್ ಅಲ್ಲಿ ನಾವು ಎಸ್ಸೆನ ಬರೀಬಹುದು. ಅಂಡ್ ಫೈನಲಿ ಇವನ್ ಇನ್ ದ ಕನ್ಕ್ಲೂಷನ್ ಕೂಡ ಎಸ್ಸೆ ನಾವು ಫಸ್ಟ್ ಇಂದ ಎಂಡ್ ವರ್ಗು ಏನ್ ಬರ್ದಿರ್ತೀವಿ ಅದನ್ನ ಪ್ರಾಪರ್ ಆಗಿ ಕನ್ಕ್ಲೂಡ್ ಮಾಡ್ಬೇಕು. ಅಂದ್ರೆ ವಾಟ್ ಯು ಆರ್ ಟ್ರೈಂಗ್ ಟು ಸೇ ಟು ದ ಎಕ್ಸಾಮಿನರ್, how you are going to tell him what you want to convey, what is your thoughts and perspectives. And also I want to clearly mention that it has to be positive, it has to be visionary, it has to be idealistic. Using the government schemes or data or facts, ಈ ತರ ನಾವು ಯೂಸ್ ಮಾಡ್ಕೊಂಡು ಎಸ್ಸೆನ ಕನ್ಕ್ಲೂಡ್ ಮಾಡ್ತೀವಿ. ಅಂಡ್ ಒಂದ್ ಎಸ್ಸೆನ ಸ್ಟಾರ್ಟ್ ಮಾಡಿದಾಗ ಎಂಡ್ ವರ್ಗು ದೇರ್ ಶುಡ್ ಬಿ ಅ ಫ್ಲೋ. ಈ ತರ ಆಗ್ಬಾರ್ದು
ಇಂಟ್ರೊಡಕ್ಷನ್ ಏನೋ ಬರ್ದ್ವಿ, ಬಾಡಿ ಏನೋ ಬರಿತಾ ಇದೀವಿ, ಪಾಯಿಂಟ್ಸ್ ಮಧ್ಯಕ್ಕೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಆಡ್ ಮಾಡ್ತಾ ಇದೀವಿ, ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಆ ತರ ಬರೆಯೋ ಹಾಗಿಲ್ಲ. ದೇ ಶುಡ್ ಬಿ ಅಸ್ ಲೋ. ಈ ತರ ಈ ಪಾಯಿಂಟ್ ಇಂದ ನೆಕ್ಸ್ಟ್ ಪಾಯಿಂಟ್ ಗೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಇಂದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಗೆ ದೇರ್ ಶುಡ್ ಬಿ ಅ ಕನೆಕ್ಟಿವಿಟಿ. ಅಂಡ್ ಎಸ್ಸೇಸ್ ಇಟ್ ಇಸ್ ಬೆಟರ್ ಇಫ್ ಯು ರೈಟ್ ಇಟ್ ಇನ್ ಪ್ಯಾರಾಗ್ರಾಫ್ ಫಾರ್ಮ್ಯಾಟ್ಸ್. ಸೊ ದಿಸ್ ಇಸ್ ಮೈ ಐಡಿಯಾ ಅಬೌಟ್ ದ ಎಸ್ಸೇ. ಮೇಡಮ್ ಒಂದು ಎಸ್ಸೇಲಿ ಎಷ್ಟು ಪ್ಯಾರಾಗ್ರಾಫ್ ಮಾಡ್ಬೋದು ಮೇಡಮ್? ಸರ್ 125 ಮಾರ್ಕ್ಸ್ ಗೆ ನಾವು ಬರಿತಾ ಇರೋದು. ನೀವು ಪ್ಯಾರಾಗ್ರಾಫ್ ಇಟ್ ಡಸಂಟ್ ಡಿಪೆಂಡ್. ನೀವ್ ಎಷ್ಟು ಎಲ್ಲ ತರ ನೀವು ಬೇರೆ ಬೇರೆ ಡಿಫ್ರೆಂಟ್ ಫ್ಯಾಸೆಟ್ಸ್ ಅಲ್ಲಿ ಅದನ್ನ ಕೊಡ್ತಾ ಇದ್ದೀರಾ, ಬೇರೆ ಬೇರೆ ಕಾಂಪೊನೆಂಟ್ಸ್ ಅಲ್ಲಿ ಅದ್ರ ಬಗ್ಗೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬರಿತಾ ಇದ್ದೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವಾಗ್ಲೂ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು. ಸುಮ್ನೆ ನಾವು ಬರ್ಕೊಂಡು ಹೋದ್ರೆ ಎಕ್ಸಾಮಿನರಿಗೂ ಅದನ್ನ ಓದೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಇಟ್ ಹ್ಯಾಸ್ ಟು ಬಿ ಒಂದ್ ಪ್ಯಾರಾಗ್ರಾಫ್ ಬರೀತಿದೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಗಿವ್ ದಮ್ ಸಮ್ ಪಾಯಿಂಟ್. ಏನೋ ನಾವು ಅದ್ರಲ್ಲಿ ಹೇಳಕ್ ಇಷ್ಟಪಡ್ತಾ ಇದೀವಿ, ಆರ್ ವಿ ಆರ್ ಬ್ರಿಂಗಿಂಗ್ ಸಮ್ ಪಾಯಿಂಟ್ ಟು ದ ಎಕ್ಸಾಮಿನರ್. ಆ ತರ ಪ್ಯಾರಾಗ್ರಾಫ್ ನ ಬರಿಬೇಕು. ಮೇಡಮ್ ಎಸ್ಸೇಲಿ ಬೇಸಿಕ್ ಆಗಿ ಅಲ್ಲ, ಬೇಸಿಕ್ ಆಗಿ ಪಾಯಿಂಟ್ಸ್ ಅನ್ನು ವ್ಯೂ ಮಾಡೋ ಟೈಮಲ್ಲಿ ನಾವು ಡಯಾಗ್ರಾಮ್ ಅಥವಾ ಏನೋ ಚಾರ್ಟ್ ಅದು ಏನಾದ್ರು ಹಾಕ್ಬೋದಾ? ಯಾ ಡೆಫಿನೆಟ್ಲಿ ಎಸ್ಸೇಸ್ ಅಲ್ಲಿ ಯೂಸ್ ಮಾಡ್ಬೋದು. ನಾವು ಕೂಡ ಯೂಸ್ ಮಾಡಿದ್ವಿ. ಡಿಪೆಂಡ್ಸ್ ಆನ್ ದ ಡಿಮಾಂಡ್ ಆಫ್ ದ ಎಸ್ಸೆ. ಎಲ್ಲ ಈಗ ಕಂಟೆಕ್ಸ್ಚುಯಲ್ ಎಸ್ಸೆ ಯೂಸ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಲೈಕ್ ವಿಚ್ ಆರ್ ಫಿಲಾಸಫಿಕಲ್ ಎಸ್ಸೇಸ್ ಅಂತ ಹೇಳ್ತೀವಿ ನಾವು. ಆ ಎಸ್ಸೇಸ್ ಅಲ್ಲಿ ನಾವು ಡಯಾಗ್ರಾಮ್ಸ್ ಅಂಡ್ ಚಾರ್ಟ್ ಯೂಸ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ದ NEP, ನಾವು ಬರ್ದಾಗ NEP ಇತ್ತು, ಆ ತರ ಬಂದಾಗ ಯಾ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ಸಮ್ ಚಾರ್ಟ್ಸ್, ಯು ಕ್ಯಾನ್ ಯೂಸ್ ಸಮ್ ಡೇಟಾ, ಯು ಕ್ಯಾನ್ ಯೂಸ್ ಸಮ್ ಬಾರ್ ಚಾರ್ಟ್, ಫ್ಲೋ ಚಾರ್ಟ್ಸ್, ಪೈ ಚಾರ್ಟ್ಸ್, ಈ ತರ ಎಲ್ಲ ಯೂಸ್ ಮಾಡ್ಬೋದು ಟು ಆಡ್ ದ ವ್ಯಾಲ್ಯೂ ಅಡಿಷನ್. ಬಟ್ ಒಂದೇನು ಅಂದ್ರೆ ತುಂಬಾ ಟೈಮ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ ಒನ್ಸ್ ಇಫ್ ಯು ರೈಟ್ ಇನ್ ದಟ್ ಎಕ್ಸಾಮ್ ಲೈಕ್ ಕಂಡೀಷನ್. ಸೊ ಆ ಟೈಮ್ ಅಲ್ಲಿ ತುಂಬಾ ತರ ಯೋಚನೆ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಫಾರ್ ಆಲ್ ದಿಸ್ ಕೈಂಡ್ ಆಫ್ ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಸ್ ದ ಪ್ರಾಕ್ಟೀಸ್. ನೀವು ಎಷ್ಟು ತರ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಹೋಗ್ತೀರೋ ಅಲ್ಲಿ ನಾವು ಅಷ್ಟು ಬೇಗ ನಿಮ್ ಥಾಟ್ಸ್ ನ ಫ್ಲೋ ಅಲ್ಲಿ ಬರೀತಾ ಹೋಗ್ಬೋದು. ಬಿಕಾಸ್ ನಾವು ನನಗೆ ಗೊತ್ತಿರೋ ಪ್ರಕಾರ ಒನ್ಸ್ ಪೆನ್ ತಗೊಂಡು ನಾವು ಪೇಪರ್ ಮೇಲೆ ಇಟ್ಟಾದ್ರೆ ಎಸ್ಸೆ ಮುಗ್ದಾದ್ಮೇಲೆ ನಾವು ತೆಗಿಯಕ್ಕಾಗದು. ಅಷ್ಟು ಫಾಸ್ಟ್ ಆಗಿ ಬರಿತಾ ಹೋಗ್ಬೇಕು, ಇಲ್ಲಾಂದ್ರೆ ಎಸ್ಸೆ ಕಂಪ್ಲೀಟ್ ಆಗಲ್ಲ. ಒಂದು ಕ್ವೆಶನ್ ನೀವು ಇನ್ಕಂಪ್ಲೀಟ್ ಬಿಟ್ರು ಯು ಆರ್ ಔಟ್ ಆಫ್ ದ ರೇಸ್. ಸೊ ದಿಸ್ ಇಸ್ ವಾಟ್ ಮೈ ಟೇಕ್ ಅಬೌಟ್ ಎಸ್ಸೆ. ಮತ್ತೆ ಎಸ್ಸೇಸ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್. Aspirants, you can unmute and please ask the doubts, whatever you have doubts. I think ethics ಬಗ್ಗೆ better if I yes. Yeah. We'll discuss about ethics. We'll just give a brief. Let's not keep it too long because first ಇಷ್ಟು ಡೀಪ್ ಅಲ್ಲಿ ನೀವು ಡಿಸ್ಕಸ್ ಮಾಡ್ಬಿಟ್ರೆ ಆಮೇಲೆ ಎದುರು ಹೋಗ್ತೀರಾ. ಬೇಡ, started with the ABCs of the mains preparation because it is too vast. Syllabus ನೀವು ಚೆಕ್ ಮಾಡಿ ನೋಡಿದ್ರೆ ಆ ಸಿಲೆಬಸ್ ಶೀಟ್ಸ್ ನ ಒಂದೊಂದು ವರ್ಡ್ ನ ಓದ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳೋದೇ ಡಿಫಿಕಲ್ಟ್ ಆಗುತ್ತೆ. ಒನ್ಸ್ ಫಸ್ಟ್ ಟೈಮ್ ನಮ್ದು ಫಸ್ಟ್ ಅಟೆಂಪ್ಟ್ ಇದ್ದಿದ್ದು ಡಿಫಿಕಲ್ಟ್ ಆಗುತ್ತೆ. ಬಟ್ ವಿತ್ ದ ರೈಟ್ ಗೈಡೆನ್ಸ್ ಅಂಡ್ ದ ಸ್ಟ್ರಾಟಜಿ ಡೆಫಿನೆಟ್ಲಿ ಯು ಕ್ಯಾನ್ ಡೂ. ಮೈಂಡ್ ಸೆಟ್ ಅಲ್ಲೆಲ್ಲ ಇಟ್ಕೋಬೇಡಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗಲ್ಲ. ನಾವು ಎಷ್ಟೊಂದ್ ಜನ ನಮ್ ಕಾಂಪಿಟೇಟರ್ಸ್ ಇರ್ತಾರೆ, ಕೋಚಿಂಗ್ ತಗೊಂಡಿರ್ತಾರೆ, ಎಲ್ಲೆಲ್ಲ ಹೋಗಿ ಕೋಚಿಂಗ್ ಮಾಡ್ಕೊಂಡ್ ಬಂದಿರ್ತಾರೆ, 15 hours ಓದ್ತಾರೆ, 14 hours ಓದ್ತಾರೆ. ನೋ, ಇಟ್ ಇಸ್ ನಾಟ್ ದ ಥಿಂಗ್. ಇಟ್ ಈಸ್ ದ ಕ್ವಾಲಿಟಿ ಓವರ್ ದ ಕ್ವಾಂಟಿಟಿ. ನಾವ್ ಎಷ್ಟು ಹೊತ್ತು ಓದೋದು ಇಂಪಾರ್ಟೆಂಟ್ ಆಗಲ್ಲ, ಯಾವ ತರ ಕ್ವಾಲಿಟಿ ಪ್ರೊಡಕ್ಟಿವಿಟಿ ನಾವು ಯೂಸ್ ಮಾಡ್ತಾ ಇದೀವಿ ಆ ಟೈಮ್ ನ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಡೋಂಟ್ ಗೆಟ್ ಡಿಸ್ಹಾರ್ಟೆಂಡ್ ವಿತ್ ಈಗ ನಾವೇ ಲೈಕ್ ವೆನ್ ನಾನ್ ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಕೂಡ ಐ ಕಂಟಿನ್ಯೂಡ್ ವಿತ್ ಮೈ ಪ್ರಿಪರೇಷನ್. ಕಾರ್ಪೊರೇಟ್ ಇಟ್ ಸೆಲ್ಫ್ ಇಸ್ ಟೂ ಹಾರ್ಡ್ ಟು ಹ್ಯಾಂಡಲ್. ತುಂಬಾ ಟಾರ್ಗೆಟ್ಸ್ ಇರುತ್ತೆ, ವಿ ಹ್ಯಾವ್ ಟು ವರ್ಕ್. But still, with the proper strategy and right guidance, what I say is right guidance, which I'm finding it is too difficult to get in the market. ತುಂಬಾ ಒಂದೊಂದ್ಸರಿ ಗೈಡೆನ್ಸ್ ಒಂದು ವಿಷಯದಲ್ಲಿ ಮಿಸ್ಗೈಡ್ ಆಗಿ ಹೋಗ್ತೀರಾ, ತುಂಬಾ ಜನ ಮಾತು ಕೇಳ್ತೀರಾ, ಏನೋ ಒಂದ್ ನಿಮ್ ಸ್ಟ್ರಾಟಜಿ ಇಟ್ಕೊಂಡಿರ್ತೀರಾ, ಒಂದ್ ಹೊಸದು ಮಾರ್ಕೆಟ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಅದರಿಂದ ಹೋಗ್ತೀರಾ, ಅದನ್ನು ಓದ್ಬೇಕು ಇದನ್ನು ಓದ್ಬೇಕು. ನೋ, ನೀವು ಯಾವ್ದೇ ಟಾಪರ್ಸ್ ಕೇಳಿ, ಕನ್ಸೈಸ್ ಯುವರ್ ರಿಸೋರ್ಸಸ್, ಲಿಮಿಟ್ ಯುವರ್ ರಿಸೋರ್ಸಸ್ ಎಷ್ಟು ಕಡಿಮೆ ಇಡ್ತೀರೋ ಅಷ್ಟೇ ನಿಮ್ ಪ್ರೆಷರ್ ಕಡಿಮೆ ಇರುತ್ತೆ ಮೈಂಡ್ ಅಲ್ಲಿ, ನೀವು ಅಷ್ಟೇ ಪಾಸಿಟಿವ್ ಆಗಿರ್ತೀರಾ, ಹ್ಯಾಪಿ ಆಗಿರ್ತೀರಾ, ಅಂಡ್ ಎಕ್ಸಾಮ್ ಅಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ. ವಿಲ್ ಟಾಕ್ ಅಬೌಟ್ ದ ಎಥಿಕ್ಸ್ ಒನ್ಸ್. ಎಥಿಕ್ಸ್ ಅಲ್ಲಿ ನೀವು ರೆಫರ್ ಮಾಡಿದ್ರೆ ತುಂಬಾ ಡಿಸ್ಕ್ರಿಪ್ಟಿವ್ ಆಗಿದೆ ಸಿಲೆಬಸ್. ಒನ್ಸ್ ನೀವ್ ಯಾವಾಗ್ಲೂ ಹೇಳ್ತೀನಿ, ಸಿಲೆಬಸ್ ನ ಕೈಯಲ್ಲೇ ಇಟ್ಕೊಂಡಿರಿ, ಅಟ್ಲೀಸ್ಟ್ ಟಿಲ್ ದ ಡೇ ಯು ರೈಟ್ ದ ಮೇನ್ಸ್, ಬಿಕಾಸ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಐ ಗೋ ವಿತ್ ದ ಪೇಪರ್ 4, yeah.
ರೈಟ್. ಎಥಿಕ್ಸ್, ಸಿ ಎಥಿಕ್ಸ್ ಅಲ್ಲಿ ಎಸೆನ್ಸ್ ಅಂತ ಇರುತ್ತೆ, ಡಿಟರ್ಮಿನೆಂಟ್ಸ್, ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್, ಡೈಮೆನ್ಷನ್ ಆಫ್ ಎಥಿಕ್ಸ್, ಎಥಿಕ್ಸ್ ಇನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಶನ್ಶಿಪ್ಸ್. ಎಲ್ಲ ಒಂದೊಂದು ವರ್ಡ್ ಆದ್ಮೇಲೆ ಒಂದೊಂದು ಕಾಮನ್ ಹಾಕಿದ್ದಾರೆ ಅವರು. ವಾಟ್ ಡಸ್ ಇಟ್ ಮೀನ್? ಎವ್ರಿ ಟಾಪಿಕ್ ಮೇಲೆ ನೀವೊಂದು ಶೀಟ್ ಅಲ್ಲಿ ಅಟ್ಲೀಸ್ಟ್ 2 ಶೀಟ್ ಬ್ಯಾಕ್ ಅಂಡ್ ಫ್ರಂಟ್ ಅದ್ರಲ್ಲಿ ಒಂದು ಆ ಟಾಪಿಕ್ ಗೆ ಪ್ರಿಪೇರ್ ಮಾಡಿ. ಹೇಗ್ ಪ್ರಿಪೇರ್ ಮಾಡ್ಬೇಕು? ದ ನೆಕ್ಸ್ಟ್ ಕ್ವಶನ್. ಸಿ ನಾನ್ ರೆಫರ್ ಮಾಡಿದ್ದು, ಐ ವಾಸ್ ಸಿನ್ಸ್ ದ ಬಿಗಿನಿಂಗ್ ಐ ವಾಸ್ ಲೈಕ್ ಸ್ಲೈಟ್ಲಿ ಓರಿಯೆಂಟೆಡ್ ಟುವರ್ಡ್ಸ್ UPSC. ಸೊ ಓರಿಯೆಂಟ್ IAS ಅಂತ ಒಂದು ಇನ್ಸ್ಟಿಟ್ಯೂಟ್ ಇಂದು ಐ ಯೂಸ್ ಟು ರೆಫರ್ ಟು ದಟ್ ಬುಕ್. ನಾನೇ ಅದನ್ನ ಸೆಲ್ಫ್ ಸ್ಟಡಿ ಮಾಡಿದ್ದು ವಿದೌಟ್ ಕೋಚಿಂಗ್. ಅದ್ರಿಂದ ನಾನು ಟಾಪಿಕ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೆ. ಆಲ್ಮೋಸ್ಟ್ UPSC ಅಂಡ್ KPSC ಸೇಮ್ ಇದೆ, ವೆರಿ ಸಿಮಿಲರ್ ಇದೆ ಎಥಿಕ್ಸ್ ಸಿಲೆಬಸ್ ಇಫ್ ಯು ಗೋ ಥ್ರೂ ಅಂಡ್ ಕಂಪೇರ್. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು, ಅದು ನಾನು ನೋಟ್ಸ್ ನೋಡ್ತಾ ಇದ್ದೆ. ಅಂಡ್ ಅಗೇನ್ ಯಾವ್ದೇ ನೋಟ್ಸ್ ನೋಡಿದ್ರು ಕರೆಂಟ್ ಅಲ್ಲಿ ಅದನ್ನ ಇಂಟರ್ಲಿಂಕ್ ಮಾಡ್ಬೇಕು ಆ ಟಾಪಿಕ್. ಈಗ ಪಬ್ಲಿಕ್ ಅಂಡ್ ಪ್ರೈವೇಟ್ ರಿಲೇಶನ್ಶಿಪ್ ಅಂತ ಇದೆ. ಸೊ ಅದನ್ನ ಸ್ಟಾಟಿಕ್ ಅಲ್ಲಿ ಏನ್ ಬರಿತೀವಿ, ಏನೇನ್ ಬರುತ್ತೆ ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಶನ್ಶಿಪ್ಸ್ ಅಲ್ಲಿ, ಅದನ್ನ ಒಂದು ಸ್ಟಾಟಿಕ್ ಅಲ್ಲಿ ಒಂದು 5 ಪಾಯಿಂಟ್ಸ್ ಬರೆದ್ರೆ, ಡೈನಾಮಿಕ್ ಆಗಿ ಅಂದ್ರೆ ಕರೆಂಟ್ ಅಲ್ಲಿ ಏನ್ ನಡೀತಾ ಇದೆ, ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಶನ್ಶಿಪ್ ಅಲ್ಲಿ ನಾವ್ ಏನೇನ್ ಮಾಡ್ತಾ ಇದೀವಿ, PPP ಮಾಡೆಲ್ಸ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ರೀಸೆಂಟ್ಲಿ ಟೆಕ್ನಾಲಜಿನ ನಾವು ಹೇಗೆ ಯೂಸ್ ಮಾಡ್ಕೊಂಡು ಪ್ರೈವೇಟ್ ಅಂಡ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಸ್ ನ ರೀಇನ್ಫೋರ್ಸ್ಮೆಂಟ್ ಮಾಡ್ತಾ ಇದೀವಿ, ಹೌ ವಿ ಆರ್ ಬ್ರಿಂಗಿಂಗ್ ದ ಎಫಿಷಿಯನ್ಸಿ ಇನ್ ದ ಎಕಾನಮಿ, ಈ ತರ ಎಲ್ಲ ಅದನ್ನ ಲಿಂಕ್ ಮಾಡಿ ಸ್ಟಾಟಿಕ್ ಜೊತೆ ಕರೆಂಟ್ ನ ಲಿಂಕ್ ಮಾಡಿದಾಗ ನಿಮ್ ಆನ್ಸರ್ ವಿಲ್ ಸ್ಟ್ಯಾಂಡ್ ಔಟ್ ಫ್ರಮ್ ದ ರೆಸ್ಟ್. ಅಂಡ್ ದೆನ್ same for the ethics. You have to go with the introduction. It can be either a definition or a quote or some saying or a fact. And then you come to the body where you are going some pros, where you are going to give some pros, and the next is the cons. Adadmele conclusion alli way forward you are going to summarize the whole answer. ಈ ತರ ನೀವು ಪ್ರತಿಯೊಂದು ಆನ್ಸರ್ ಗೆ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಪೇಪರ್ ಕೂಡ ಕಂಪ್ಲೀಟ್ ಆಗುತ್ತೆ ಇನ್ ಟೈಮ್. ಅಂಡ್ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಎಲ್ಲಾ ಕ್ವಶನ್ಸ್ ಕೂಡ ನಾವು ಅಟೆಂಡ್ ಮಾಡಿದೀವಿ ಅಂತ. ನಾವೇನ್ ಮಾಡ್ತೀವಿ, ಒಂದು ಕ್ವಶನ್ ನಮಗೇನೋ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಅದ್ರ ಮೇಲೆನೆ 10-15 ಮಿನಿಟ್ಸ್ ನಾವು ಸ್ಪೆಂಡ್ ಮಾಡ್ಬಿಡ್ತೀವಿ. ಇಟ್ ಈಸ್ ಟೂ ಬ್ಯಾಡ್ ಬಿಕಾಸ್ ಪೇಪರ್ ಕಂಪ್ಲೀಟ್ ಆಗಲ್ಲ. ವಿದಿನ್ 3 hours ಇಫ್ ಯು ಸಿಟ್ ಇಟ್ ಅಂಡರ್ ದ ಪ್ರೆಷರ್, ಇಟ್ ಇಸ್ ಟೂ ಡಿಫಿಕಲ್ಟ್. ನೀವು ಕೈ ಎತ್ತಕ್ ಕೂಡ ಆಗಲ್ಲ, ಅಷ್ಟು ಪ್ರಾಕ್ಟೀಸ್ ಇಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಈ ತರ ಎಸ್ಸೆ ಮಾಡ್ಕೊಂಡು ಹೋದ್ರೆ ಇಟ್ ಇಸ್ ಟೂ ಈಸಿ. ಅಂಡ್ ಎಸ್ಸೇಸ್ ಅಲ್ಲಿ ಕೇಸ್ ಸ್ಟಡೀಸ್ ಅಂತ ಒಂದ್ ಬರುತ್ತೆ. ಆ ಕೇಸ್ ಸ್ಟಡೀಸ್ ಕೂಡ ನಾವು ಅಪ್ರೋಚ್ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಿನಾರಿಯೋಸ್ ಅಲ್ಲಿ ಮಾಡ್ತೀವಿ. ಅಗೇನ್ ಒನ್ಸ್ ಇನ್ ದ ಫರ್ದರ್ ಥಿಂಗ್ಸ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದಟ್ ಬಿಕಾಸ್ ತುಂಬಾ ಬ್ರೀಫ್ ಆಗಿ ಹೋಗುತ್ತೆ. ಲೆಟ್ಸ್ ಕೀಪ್ ಇಟ್ ಶಾರ್ಟ್ ಫಾರ್ ಯುವರ್ ಡೌಟ್ಸ್ ಆಸ್ ವೆಲ್. Yes, Tausif, over to you. Yeah, one more question, madam. Yeah, so many students has asking this question. It's whether it's best way to read books or make a model answer and revise them repeatedly, and or whether we just make a notes like as it is how we make as per the topic given in the syllabus, or it's better we go for the making model answer. So which one would be will be working better for the exam? ಓಕೆ, ಸೊ ಒಂದು ಆಸ್ಪಿರೆನ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದರ್ ಇಸ್ ನೋ ಬೆಸ್ಟ್ ಥಿಂಗ್ ವೆನ್ ಯು ಕಮ್ ಅಂಡ್ ಎಂಟರ್ ದಿಸ್ ಫೀಲ್ಡ್ ಆಫ್ ಎಕ್ಸಾಮಿನೇಷನ್. ನೋ, ದರ್ ಇಸ್ ನೋ ಬೆಸ್ಟ್ ಥಿಂಗ್. ನಾವು ಬೆಸ್ಟ್ ಅಂತ ನಾವು ಹಿಂದಕ್ಕೆ ಹೋದ್ರೆ ನಾವು ಆಕ್ಚುಲಿ ಹಿಂದೆ ಹೋಗ್ತಾನೆ ಹೋಗ್ತೀವಿ. ಬಿಕಾಸ್ ಮಾರ್ಕೆಟ್ ಅಲ್ಲಿ ಎವ್ರಿ ಡೇ ನ್ಯೂ ಸ್ಟ್ರಾಟಜಿ ಬರುತ್ತೆ, ನೀವು ಹೊಸದು ಬೆಸ್ಟ್ ಅಂತ ಬರುತ್ತೆ. ಬಟ್ ನೀವು ಯಾವಾಗ್ಲೂ ವಿಚ್ ಇಸ್ ಬೆಟರ್ ಫಾರ್ ಮೀ ಅಂತ ಹೋಗ್ಬೇಕು. And one thing I want to highlight is everybody is different. Everyone is different. Everybody's background is different. Keluru humanities background inda irtira, keluru technical backgrounds inda irtira, keluru like ಬೇರೆ professions and educational backgrounds irtira. So ನಿಮಗೆ ಯಾವ್ದು ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ನೀವೇ ಅದನ್ನ ಫಿಗರ್ ಔಟ್ ಮಾಡ್ಬೇಕು. ಇನ್ನೊಬ್ರಿಗೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮ್ಗೂ ವರ್ಕ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಬಿಕಾಸ್ when you sit in the exam like conditions and you write, it is too difficult. Am I audible? Yeah, you are audible, madam. Okay. So exam like conditions alli ನಾವು ಬಂದಾಗ ವಿಚ್ ಈಸ್ ಬೆಟರ್ ಫಾರ್ ಮಿ, ವಿಚ್ ಈಸ್ ವರ್ಕಿಂಗ್ ಫಾರ್ ಮಿ ಅನ್ನೋದು ಮ್ಯಾಟರ್ ಆಗುತ್ತೆ. ಮಾಡೆಲ್ ಆನ್ಸರ್ಸ್ ಅಂತ ಬೇಡ. ಈಗ ಟೈಮ್ ನೋಡ್ಕೊಳ್ಳಿ, ಟೈಮ್ ಮೇನ್ಸ್ ನಿಮ್ಗೆ ಎಷ್ಟು ಸಿಗ್ತಾ ಇದೆ ಅದ್ರ ಪ್ರಕಾರ ಯು ಗೋ ವಿತ್ ದ ಪ್ರಾಪರ್ ಸ್ಟ್ರಾಟಜಿ ಆನ್ ಯೋರ್ ಓನ್.
ಈಗ ಎಲ್ಲಾ ಟಾಪಿಕ್ಸಿಗೂ ನಾವು ಆನ್ಸರ್ ಮಾಡ್ಕೊಂಡು ಕುತ್ಕೊಂಡ್ವಿ, ಶಾರ್ಟ್ ಟೈಮ್ ಇದೆ ಅಂತ ಹೇಳಿದ್ರೆ ಡಿಫಿಕಲ್ಟ್ ಆಗುತ್ತೆ. ದೆನ್ ಯು ರೀಡ್ ವಿತ್ ಕಂಟೆಂಟ್ಸ್ ಇಟ್ಟರೆ ಅದರಲ್ಲೇ ಹೈಲೈಟ್ ಮಾಡಿ ಯು ಕ್ಯಾನ್ ಗೋ ಥ್ರೂ. ಬಟ್ ಇಟ್ ಈಸ್ ಗುಡ್ ಟು ಹ್ಯಾವ್ ಅ ಪ್ರಾಪರ್ ಕಾಂಕ್ರೀಟ್ ನೋಟ್ಸ್. ಬಟ್ ವೆನ್ ಟೈಮ್ ಇಸ್ ಲೆಸ್ ಯು ಕಾಂಟ್ ಡೂ ಇಟ್, ಬಿಕಾಸ್ ನಮ್ ಟೈಮ್ ಅಲ್ಲೂ ಸ್ವಲ್ಪ ಟೈಮ್ ಲೆಸ್ ಇತ್ತು. ಲಾಸ್ಟ್ ಮಂತ್ ಅಲ್ಲಿ ಒಂದು ಐ ಥಿಂಕ್ 15-20 days ಎಕ್ಸ್ಟೆಂಡ್ ಮಾಡಿದ್ರು. ದೆನ್ ವಿ ಗಾಟ್ ಸಮ್ ಲಿಟಲ್ ಬಿಟ್ ಆಫ್ ಮೋರ್ ಟೈಮ್. ಬಟ್ ಅದೇ ನಿಮಗೆ ಯಾವ್ದು ವರ್ಕಬಲ್ ಆಗುತ್ತೆ ಯು ಹ್ಯಾವ್ ಟು ಟೇಕ್ ಮಾಡೆಲ್ ಆನ್ಸರ್ಸ್. ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಹೆಲ್ಪ್, ಬಿಕಾಸ್ ಆಲ್ರೆಡಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಅವರು ಅಷ್ಟೊಂದು ಎಫರ್ಟ್ ಹಾಕಿ ನಿಮ್ಗೋಸ್ಕರ ಆನ್ಸರ್ಸ್ ಮಾಡ್ತಾ ಇದಾರೆ ಅಂದ್ರೆ ಮೇಕ್ ಯೂಸ್ ಆಫ್ ಇಟ್, ಟೇಕ್ ಹೆಲ್ಪ್ ಫ್ರಮ್ ದಮ್, ಬಟ್ ಡೋಂಟ್ ಸೋಲಿ ರಿಲೈ ಆನ್ ದಮ್. ನಿಮ್ದೇ ಆದ ಒಂದು ಸ್ಟ್ರಾಟಜಿ ಮಾಡ್ಕೊಳ್ಳಿ, ನಿಮಗೇನ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಿ ಅದ್ರ ಮೇಲೆ ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ನ ಬರೀಬಹುದು. ಮೇಡಮ್ ಹಲೋ, am I audible? Yeah, Madam. audible. ಕೇಳಿ ಮೇಡಮ್, ಈಗ ಟೈಮ್ ಶಾರ್ಟೇಜ್ ಇದ್ದಾಗ ಟ್ರೀ ನಕ್ಷೆ ಎಲ್ಲ ಯೂಸ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಮೇಡಮ್? ಹೌದು, ಯೂಸ್ ಮಾಡ್ಬೋದು, ಬಟ್ ಅದೇ ನೀವು ಬೆಟರ್ ಪ್ರಾಕ್ಟೀಸ್ ಮಾಡಿರ್ಬೇಕು. ಓಕೆ ಮೇಡಮ್. ಬಿಫೋರ್ ಎಕ್ಸಾಮ್ ಲೈಕ್ ಕಂಡೀಷನ್ಸ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ತರ ನಕ್ಷೆ ಆರ್ ಪೈ ಚಾರ್ಟ್ಸ್, ಮ್ಯಾಪ್ಸ್, ಚಿತ್ರಗಳನ್ನ ಯೂಸ್ ಮಾಡ್ಕೊಂಡು ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಅದೇ ಈಗ ನೋಡಿ ನಿಮ್ಮ ಹತ್ರ ಆಲ್ರೆಡಿ ಒಂದು ಕ್ರಿಯೇಟಿವ್ ಐಡಿಯಾ ಇದೆ, ಟ್ರೀ ಚಾರ್ಟ್ ನ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳಿದಿರಾ. ಅದನ್ನ ನೀವು ಬಿಫೋರ್ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ನೀವು ಅದನ್ನ ಅಪ್ಲೈ ಮಾಡ್ಬೋದು. ಬಟ್ ನಿಮಗೆ ಇನ್ನೊಬ್ರು ಯಾರಿಗೂ ಅದು ಗೊತ್ತೇ ಇರಲ್ಲ. ಬಟ್ ನೀವು ಮಾಡ್ತಾ ಇದ್ದೀರಾ ಅಂತ ಅವ್ರ ಎಕ್ಸಾಮ್ ಅಲ್ಲಿ ಆ ದಿನ ಹೋಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇಟ್ ಇಸ್ ಟು ಡಿಫಿಕಲ್ಟ್. ಓಕೆ, ಥ್ಯಾಂಕ್ ಯು ಮೇಡಮ್. Ma'am, what were the English resources you used, ma'am? English resources? Yeah, ma'am, we don't find many material. For the mains or for the prelims? Mains, ma'am. Okay. Mains resources ಅಂತ ಹೇಳಿದ್ರೆ I solely relied on the standard books only. ನಮ್ standard books ಏನಿದೆ, ಲಕ್ಷ್ಮೀಕಾಂತ್, ಎಂ ಲಕ್ಷ್ಮೀಕಾಂತ್ ಇರ್ಬೋದು, ಸ್ಪೆಕ್ಟ್ರಮ್ ಇರ್ಬೋದು, and science and technology. And resources, when you go through the syllabus ಅಲ್ವಾ, ನಿಮ್ಗೊಂದು ಐಡಿಯಾ ಬರುತ್ತೆ. ರಿಸೋರ್ಸಸ್ ಬಗ್ಗೆ ಬೇಕಾದ್ರೆ ಡೀಟೇಲ್ ಆಗಿ ಇನ್ನೊಂದ್ಸರಿ ಹೇಳ್ಬೋದು. ಐ ಹ್ಯಾವ್ ಮೇನ್ಲಿ ಮೆಜಾರಿಟಿಲಿ ಐ ಹ್ಯಾವ್ ಫಾಲೋಡ್ ದ ಸ್ಟ್ಯಾಂಡರ್ಡ್ ಬುಕ್ಸ್ ಓನ್ಲಿ. ಎಕನಾಮಿಕ್ ಸರ್ವೆ, ದ ಬಡ್ಜೆಟ್, ಅಂಡ್ ಎನ್ವೈರನ್ಮೆಂಟ್ ಗೆ ಅಂತ ಬಂದ್ರೆ ಶಂಕರ್ IAS or PMF IAS. Ethics, I think I did mention Orient IAS. I did follow that. But it is dynamic. You can't say that ಒಂದೇ ಒಂದು ರಿಸೋರ್ಸ್ ಇಟ್ಕೊಂಡು you can't get every answer. So it is better if you Google it and try to make your own points. Okay, ma'am, thank you. But yeah, definitely we can mains ಗೆ ಅಂತ ಸ್ಪೆಸಿಫಿಕ್ ಆಗಿ ಯಾವ ಟಾಪಿಕ್ ನ ಯಾವ ತರ ಬರ್ದ್ರೆ it is marks evening you can get it. We can discuss it again in detail, because ಒಂದೊಂದು ಟಾಪಿಕ್ ಕೂಡ ಡಿಫ್ರೆಂಟ್ ಇರುತ್ತೆ. ನೀವು ಸಿಲೆಬಸ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎವ್ರಿ ಪೇಪರ್ಸ್ ಡಿಮಾಂಡ್ ಇಸ್ ಡಿಫ್ರೆಂಟ್. ಎವ್ರಿ ಪೇಪರ್, ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಪರ್ ನೋಡಿದ್ರೆ ಇಟ್ ಇಸ್ ಪ್ಯೂರ್ಲಿ ಕರೆಂಟ್ ಬೇಸ್. ಆ ಟೈಮಲ್ಲಿ ಏನ್ ಮಾಡ್ತೀರಾ, ಯಾವ ರಿಸೋರ್ಸ್ ಫಾಲೋ ಮಾಡ್ತೀರಾ, ಹೌದಲ್ವಾ? ಸೊ ವೆರಿ ಡಿಫಿಕಲ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಮೇನ್ಲಿ ಯು ಕ್ಯಾನ್ ರಿಲೈ ಆನ್ ದ ಗೂಗಲ್ ಅಂಡ್ ವಿಷನ್ IAS ಇಂದು ಮೇನ್ಸ್ ವ್ಯಾಲ್ಯೂ ಆಡೆಡ್ ಮೆಟೀರಿಯಲ್ ಅಂತ ಬರುತ್ತೆ. ಇವನ್ ಐ ಡಿಡ್ ಫಾಲೋ ದಟ್, ಇಟ್ ಹೆಲ್ಪ್ ಮೀ ಟು, ಬಟ್ ನಾಟ್ ಇನ್ ಡೀಟೇಲ್ ಪೇಜ್ ಟು ಪೇಜ್ ಫಾಲೋ ಮಾಡಕ್ ಹೋಗ್ಬಾರ್ದು ಯಾವ್ದನ್ನು. ಅದರಲ್ಲಿ ಕನ್ಸೈಸ್ ಆಗಿ ಹೈಲೈಟ್ ಮಾಡ್ಕೊಂಡು ಯಾವ್ದು ಎಕ್ಸಾಮಿಗೆ ರಿಲೇಟೆಡ್ ಇದೆಯೋ ಅದನ್ನ ಮಾತ್ರ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಹಲೋ ಮ್ಯಾಮ್. ಎಸ್ ಪ್ಲೀಸ್. ಮ್ಯಾಮ್, ನಾನು UPSC ಆಸ್ಪಿರೆಂಟ್ ಇದ್ದೀನಿ. ಅಂದ್ರೆ UPSC ರಿಲೇಟೆಡ್ ಮೀನ್ಸ್ ಏನಿದೆ ಅದು ನನ್ನ ಹತ್ರ ರೆಡಿ ಇದೆ. ಅದ್ರ ರಿಲೇಟೆಡ್ ನೋಟ್ಸ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಬಟ್ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕಕ್ಕೆ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅಂತ, ಅಂದ್ರೆ ಯಾವ ಸೋರ್ಸಸ್ ನ ಯೂಸ್ ಮಾಡ್ಬೇಕು ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಈ ತರದನ್ನ ಹೇಳ್ತೀರಾ? ಮೀನ್ಸ್ ಕರ್ನಾಟಕ ಸ್ಪೆಸಿಫಿಕ್ ಟಾಪಿಕ್ಸ್. ಯಾ, ಕರ್ನಾಟಕ ಸ್ಪೆಸಿಫಿಕ್ ಟಾಪಿಕ್ಸ್ ಅಂತ ಬಂದಾಗ ಮೇನ್ಲಿ ಹಿಸ್ಟ್ರಿಯಲ್ಲಿ ಚೇಂಜ್ ಆಗುತ್ತೆ, ಅಂಡ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಓದ್ಕೋಬೇಕಾಗುತ್ತೆ, ಅಂಡ್ ದೆನ್ ಕರೆಂಟ್ ಅಫೇರ್ಸ್ ಅಂಡ್ ಬಜೆಟ್ ಅಂಡ್ ಎಕನಾಮಿಕ್ಸ್ ಸರ್ವೆ. ಐ ಥಿಂಕ್ ಮೆಜಾರಿಟಿ ಇದೇ ಕ್ವಶನ್, ಇದೇ ಸಿಲೆಬಸ್ ಅಲ್ಲೇ ಸ್ವಲ್ಪ ಚೇಂಜ್ ಆಗುತ್ತೆ, ಎಕ್ಸೆಪ್ಟ್ ದಟ್ ಸಿಮಿಲರ್ ಇದೆ ಪ್ಯಾಟರ್ನ್ಸ್. ಸೊ ಈ ಟೈಮಲ್ಲಿ ಏನ್ ಮಾಡ್ಬೇಕು, ನೀವು ಸಿಲೆಬಸ್ ಎಲ್ಲರೂ ರನ್ ಥ್ರೂ ಮಾಡಿದಿರಾ ಒಂದ್ಸರಿ? Say honestly, comment in the chat that is going on.
Have you gone through the syllabus completely? Not yet. Have you? You can say. Yeah, mostly answers not yet ಇದೆ. ಸಿಲೆಬಸ್ ನೋಡಿದಾಗ ಗೊತ್ತಾಗುತ್ತೆ. ಈಗ ಸ್ಟ್ಯಾಂಡರ್ಡ್ ಬುಕ್ ಇಟ್ಕೊಂಡ್ವಿ ಅನ್ಕೊಳ್ಳಿ, ಹಿಸ್ಟ್ರಿಯಲ್ಲೂ ಸ್ಪೆಕ್ಟ್ರಮ್ ನಾವು ಫಾರ್ ದ ಮಾಡರ್ನ್ ಹಿಸ್ಟ್ರಿ ನಾವು ರೆಫರ್ ಮಾಡಿದ್ರೆ, ಇಟ್ ಇಸ್ ಟೂ ಡಿಫಿಕಲ್ಟ್ ಟು ಸಿಲೆಬಸ್ ಪ್ರಕಾರ ನಾವು ಅದನ್ನ ಟೆಕ್ಸ್ಟ್ ಬುಕ್ ಇಂದ ಸ್ಟ್ಯಾಂಡರ್ಡ್ ರಿಸೋರ್ಸಸ್ ಇಂದ ಸೋರ್ಸ್ ಮಾಡೋದು, ಪ್ರಿಸೈಸ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. So what you can do is for every topic, that's what my strategy was very simple, because the exam ali the pressure is so high that you can't sit and read the whole books for the mains examination. Given the time limit 3-4 months ಅಲ್ಲಿ ಅಷ್ಟು ಪ್ರಿಪೇರ್ ಆಗೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು, when you go through the syllabus, first print out ತಗೊಳ್ಳಿ. I'll just try to give an example. Arts ಅಂತ ಇದೆ, the Maurya and the Gupta periods, right? The Khajuraho temples, point 4 in the paper 2. So ಈ ತರ ಒಂದು ಟಾಪಿಕ್ ತಗೊಂಡು the Maurya and the Gupta periods, what you can do, ಆ ಮೌರ್ಯ ಅಂಡ್ ಗುಪ್ತಾ ಪೀರಿಯಡ್ ಅಲ್ಲಿ ಏನೇನೆಲ್ಲ ಆಗಿದೆ ಅದನ್ನ ಒಂದು ಬ್ರೀಫ್ ಆಗಿ ಒಂದು 10 to 12 ಪಾಯಿಂಟ್ಸ್ ಅಲ್ಲಿ ನೀವು ಬರ್ಕೊಂಡು ಇಟ್ಕೊಂಡ್ಬಿಟ್ರೆ ಸಾಕು. ಅದನ್ನೇ ನಾವು ಎಕ್ಸಾಮ್ ಹಾಲ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕ್ರಿಪ್ಟಿವ್ ಆಗಿ ಅದನ್ನ ಮೆನ್ಷನ್ ಮಾಡ್ಬೋದು. ಬಿಕಾಸ್ ಈಗ ಇಷ್ಟು ಟಾಪಿಕ್ಸ್ ಅಂಡ್ ಇಷ್ಟು ಸಿಲೆಬಸ್ ನ ವಿದಿನ್ ಟೈಮ್ ಲಿಮಿಟ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಡಿಫಿಕಲ್ಟ್ ಆಗುತ್ತೆ. ವಾಟ್ ಐ ಸೇ ಈಸ್ ತುಂಬಾ ಚೆನ್ನಾಗಿದೆ ಸಿಲೆಬಸ್, ಮಾತ್ರ ತುಂಬಾ ಬ್ಯೂಟಿಫುಲಿ ಇಟ್ ಇಸ್ ಕ್ರಾಫ್ಟೆಡ್. So for every topic there, the Khajuraho temples or the Jain temples at the Mount Abu and the Odisha temples anta ive. For that you can take the topic, write few points, and ee tara temples anta bandaga for the temple architecture you can make use of the pictures like the diagrams as well. ಈಗ ನಗರ ಸ್ಟೈಲ್ ಇರ್ಲಿ, ಬೇಸರ ಸ್ಟೈಲ್ ಇರ್ಲಿ, ಅದ್ರದ್ದು ನಾವು ಟೆಂಪಲ್ಸ್ ಕೂಡ ಅಲ್ಲಿ ಡ್ರಾ ಮಾಡ್ಬಿಟ್ಟು ಆಸ್ ಅವರ್ ವ್ಯಾಲ್ಯೂ ಆಡೆಡ್ ಪಾಯಿಂಟ್ we can use. I think I have addressed the question. Any other doubts? Okay, so we would like to hear some of the points from Mehrunisa. Please, like, how did you prepare for the mains? Whether you relied on some of the standard books, or you have made your own notes, or you made any model answer and revised the same. So can you please throw some light on that aspect? Good evening, everybody. As sir has asking so many good questions, and already Sumaya has explained you very well, and she has even explained you how to make the notes also, and how to read the topics, and how to go through the syllabus also. And almost the same way I also prepared. Actually, this was my second attempt. In the first attempt, I was having even optional as well. That time I missed with the finalist only with 3 marks only. I missed my selection, and the difference from first attempt to second attempt was like, in the first attempt I have not done that much answer writing practice, as Sumaya has already emphasized on that. So you need to focus much more on answer writing. You may be having the knowledge, but it is very difficult to articulate on paper, right? So you must articulate your answer. See, everyone will read the same book, same content. Everyone will read about the Gupta. Everyone will read about the Mauryan Empire. Everyone will read about Rashtrakutas art, architecture, and everything. The content will be same, but how you will get the more marks, and how you are edge from the other, and how your selection is going to secure, that is by how creative you are, how your ideas are innovative. Like, the content is same, but articulation, the knowledge which you have in your mind, how you are going to present that in the paper with that pressure. So you need to handle the pressure as well, because some of the questions we will be knowing very much, very nicely. So that time we will get anxiety. Oh, this too I know it. So what we will try? We will try to put all the inputs whichever we are having in our mind, we will put. So what will happen that time? It will be a mismanagement of time. So what I suggest for the mains answer writing is, last time they have asked a number of questions, and that was equally divided to equal number of some questions were of 10 marks, some questions of 15 marks. Based on that, 150 words and 250 words they have asked. So you need to have practice of 150. You need to limit your answer writing.
150 words means 150 words, and you need to articulate the answer and you need to convey the answer in that 150 words itself only. So no need to drag, in which you will lose the time as well as you will lose the marks and interest of the examiner also. Oh, that's why, as Sumaya has emphasized, even Sarah has also emphasized, you need to have a diagrammatical representation and you need to have a introduction, body, and conclusion. For that, you need to have model answers earlier only. So this all will come when you have practiced, and that too in time limit you have to practice, and you need to attempt almost all the questions. You should not leave any question. Okay, you need to answer all the questions in the examination. For that, you need to have a very strong mind and body also, because as Sumaya has told, once we start writing in the mains examination, I think some of in this Zoom meeting also some of may have written already mains also. Those kind of people will also be there. So once you start writing mains in the examination hall, you will end up, even you forget to drink water also, you will forget that 3 hours, like how it will goes only, you don't know. You will be like, still half an hour was needed, I have not written this one, not written that one. 84 pages booklet will be there. So that 84 pages you need to write in 3 hours. That is not the easy task. That is the task of your body should support to sit and write, and your mind should also support. For that, you need to prepare very actively. Okay. For that, you need to have a strong determination. Okay. And you should have a pre-content based on the syllabus. Each bit by bit syllabus, you need to have your own notes, so that revision will be easy, and so that your answer writing will also be easy. And you should have a guidance, as sir was my guide. He has guided me in all the process. So because of his guidance only, I have been selected and I have been here. And our main motive is that no need to waste your attempts. You need to clear in this attempt only. So we are guiding you in a, like, we are not giving you the false hopes of like, it's all depends on your practice. It all depends on your reading and your efforts. Okay. Whatever we have went through, we have told you, and more, as sir has told, we should have an emphasis on essay and ethics also. And for ethics, daily one or two quotes daily, in the morning or in the evening, one quote daily. From today onwards only you start one quote. Okay, of anyone, of Swami Vivekananda, of of any of the famous personality. Knowledge is wisdom, like that. Work is worship of Basavana. Kaya Kave Kailasa, like whatever it was, whether it is in English or Kannada, you just have to read daily one quote, and daily one quote you remember, so that whenever you write ethics or essay, you put the quotes. Okay, then it will give you more marks. Okay, like this you have to read. And last year they have earlier in my earlier attempt, they have not asked the study case studies, they have not asked, but in the last attempt they have asked 2 case studies also. So you need to, now they're shifting towards UPSC pattern, as you have already seen in the prelims also. This was also one of the innovation of the KPSC, and these kind of things you can even expect in the mains also. So you need to be ready from both the perspective of KPSC. With the syllabus, you must be very innovative to write the answer. It comes with practice, practice, practice. Okay. If you have any doubt, you can ask. One more important point I would like to add, like initially it is very difficult to sit and write for the 3 hours, and it's a great challenge. I hope none of us can do it that. But to be honest, the beginning should be like a stepping stone, which definitely takes to a final destiny. At least you have a lot of content because you might have prepared a lot for the prelims. So daily, if not possible to write 10 or 20 questions, take it one questions, or begin with the PYQs, take the 20 papers,
So we have put it all the segregated papers in the group. Take them, write your own answer, and might be many of you are have a fresh knowledge with respect to static part. So especially geography, history, these things, and take some of the geography question or history question and put it in your own perspective. Of course, as Sumaya madam has told initially, no answer will be perfect. So that many a time we just demotivate what type of answers that we have written. So ಇದನ್ನೇನ್ ಮಾರ್ಕ್ಸ್ ಕೊಡ್ತಾರ ಅಂತ ನಮಗೆ ನಾವು ಡಿಮೋಟಿವೇಟ್ ಮಾಡ್ಕೊಂತೀವಿ. ಬಟ್ ದ ದ ದ ಟೈಮ್ ಯು ಸ್ಟಾರ್ಟ್ ಡಿಮೋಟಿವೇಟಿಂಗ್, ಡೆಫಿನೆಟ್ಲಿ ಯು ವಿಲ್ ಲೂಸ್ ದ ರೇಸ್. ಸೊ ಅದನ್ನ ನೀವು ಪದೇ ಪದೇ ಏನ್ ಮಾಡ್ತೀರಾ ಅಂದ್ರೆ ರಿಫಾರ್ಮ್ ಮಾಡ್ತಾ ಹೋಗಿ, ಅಂಡ್ ಫೈನಲಿ ಅಟ್ ದ ಎಂಡ್ ಆಫ್ ಎಕ್ಸಾಮ್ ನಿಯರ್ ಬಂದಾಗ ನಿಮ್ ಕ್ವಶನ್, ಫಸ್ಟ್ ಕ್ವಶನ್ ಮತ್ತೆ ಲಾಸ್ಟ್ ಕ್ವಶನ್ ಡಿಫ್ರೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ಶುಡ್ ಬಿ ದ ಪ್ರೋಗ್ರೆಸ್ ಅಂಡ್ ಯುನೋ ದ ಬಿಗಿನಿಂಗ್ ಆಫ್ ದ ಪ್ರಿಪ್ರೇಷನ್. ಲೋಡ್ ತಗೊಂಡ್ಬೇಡಿ. ಆಲ್ರೆಡಿ ಇಬ್ರು ಆಫೀಸರ್ಸ್ ಹೇಳಿದ್ದಾರೆ ಇನಿಷಿಯಲಿ ಯಾವ ಥರ ನೀವು ಡಿವೈಡ್ ಮಾಡಬೇಕು ಎಲ್ಲ ಅಂತ. ಸೊ ಅಗೈನ್ ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್. ಸೊ ಇಫ್ ಎನಿ ಡೌಟ್ಸ್ ಆರ್ ದೇರ್, ಪ್ಲೀಸ್, it's the discussion, the platform is open and you can ask them. So otherwise we will conclude the session. Hello, good evening, ma'am. Hello. Yeah, Yeah, please good evening. go ahead. Ma'am, there is one doubt, ma'am. I have one Yes. doubt. Okay. Total it is 180 minutes, okay? And there are 20 questions, and we have, Yes. and maximum marks is 250. Yes. Can you tell me minimum marks? I mean, out of 20, how many is, ma'am, within 180 minutes we can write? I mean, like appropriate, and like 15 or 18 questions, or No, else you have to write all the 12 to questions. 15. It's compulsory to write all the 250 marks. If you write all the questions, then only you will get high marks. As sir has Okay. told No, you, ma'am. it will be perfect. Within 180 minutes, I mean, like accurate, within 180, Huh. because if we divide it, we get only 9 minutes for the per question. And the Yes, question that will be like that 10 marks only or you else 15 marks. Yes, then that only you have to practice. That's called time management. That only you have to manage, and don't think that if I write 10 or 15. No, you have to write almost all the questions. Only in the Exact whole questions, like everything should be there. It's not like थोड़ा थोड़ा कैसा भी लिख के पूरे complete नहीं करना है. Exactly, no, अच्छे से लिखने के लिए. that's why To grab practice. out of 15 or like 13, out of 10 it should be 9. अच्छे से No, लिखने no, के लिए. not like that. You have to हाँ. practice in such a way that you have to attempt with quality only, not like for the sake you need to do the paper. With the quality only, that comes by practice, and that comes through your syllabus and the previous year question papers. You take out the printout of previous year question papers and the syllabus, keep that one by one, that from this syllabus which kind of a questions they have asked. Based on that, bit by bit, for each and every topic, you need to have your notes. Definitely you won't miss any question. See, Ma'am, is there any chance of repetition of the question? no, duplication won't be there. Okay. Actually, last time they have asked what they have asked, the Dalai Lama. One question was there related to Dalai Lama in the ethics, and that was the Okay. first question of ethics paper. And see, who will read about the Dalai Lama, right? Everyone will be reading the ethics, whatever. They will give some personalities in the syllabus. It is there, some personalities. We will be reading Ashoka's Dhamma policy. No, if we have knowledge about the Dalai Lama, at least we can score out of 10, we can score 4. For that, what you need to know, the Dalai Lama is related to what? Buddhism. Right? Buddhism. For that, what you need to have, whichever the leader which you are writing, His you quotes need to are there, some ideology. famous quotes So are there. for the 20 marks, that was for the 20 marks. In ethics, the question numbers and the marks will vary. Okay. For that Okay. 20 marks question, how you are going to write only about the Dalai Lama's leadership and all. For that, what you need to have the ground. Like, okay, he is related to Buddhist, and he is neighboring countries, and India has given the asylum and all. Some of the points which you will be doing, that all you need to put. That's what some questions will be there surprising in the examination hall also. Even though we cover the syllabus,
That's why mentally what I have told, that we should not get panic, because that was only the first question in the last time paper. People will get, oh, we have not read only Dalai Lama, what we do, like that. And one thing is that you never leave first question of your paper. It will give a bad image to the evaluator. Whichever the question they ask, you need to write something about that. Don't leave first question of your paper, because Okay. when the evaluate start, it will see only like first question only they will check, no? From the first only it will start. It will have a bad impression. That also you need to, some logically this is correct, okay? That also one need to keep in the mind, and you have to write well. Okay. Ma'am, this Yes. how the 10 marks will be distributed Which one? in questions, whichever it may be, GS 1, 2, 3. These 10 Hmm. marks is how it is distributed, like introduction 2 marks, then the subject, then its advantages, then quotes. I That way had I to think, attend one seminar, I mean, a year ago, your seminar. Just I yes, forgot yes. it. Can you please remind this In once that, again? actually, if you give some of the good points, no, the body, Okay. the content of the body, that will have, I think, more marks. In the introduction, hardly 1-2 marks they will give. But Okay. overall, after reading the questions, overall they will give, not to the body and all. Overall, they Okay. will assign you the marks. That's why we say, like, we won't write introduction and write the introduction, okay? It's our, Okay. for our understanding, we say it's a introduction, right? If they ask Yeah. something about the gender inequality, so how we are going to start with the World Economic Forum report, Gender Inequality Index, India ranks so and so, and this is how we will start. That's our introduction. So it is some of the standard introduction, right? We need to quote some of the indexes, some of the quotations like that we have to use. It's based on our understanding, we say that it is introduction, it's the body, and it's a conclusion. Okay. Okay. Overall, it should have a flow. Okay. Thank you so much. Hello, ma'am. Huh. Ma'am, in mains, is there any pattern that, from specific subject, number of questions should be this much? Like, for example, in ethics, is there any pattern that the number of case studies must be 6 or 2 and remaining must be theory, It's like not this? like that. KPSC won't adhere like that. Only last time they have asked 2 case studies of 20 marks, 40 marks. 2 case studies, 40 marks they have asked last time. Earlier, before that, there is no question they have asked the case studies in the ethics in the KPSC examination. It Say, means from last, they will change the pattern, like there is no fixed yes, pattern like yes. UPSC. No. Even you have seen in the prelims itself, they have not adhered to the questions which they have mentioned in the syllabus, right? Yes, ma'am. So we should not expect like, okay, chalo, we have done this much syllabus, we are going to cover this many questions. No, we can't expect. That's why Ma'am, cover everything, cover the syllabus thoroughly. It's a very less syllabus only. It's not Yeah, ma'am. that big. Like it means with respect to the time management, we should like think in the exam hall itself. Like for case studies, if it is 20 marks, right, ma'am? Like for One theoretical, case it is 10 marker. Like Ah. 10 marker, we have to give less time. For 20 marker, we have to give more time. Like if there is no fixed pattern, then we should think in the exam hall itself that how we should divide the timing, right? Yes. Before that only you need to have practice. That's why I'm saying practice. There you go and you will think means it's a waste of time. Once you have practiced here, you can write. Those Yes, all ma'am. you need to do preparation at here only Okay, ma'am. before going to Ma'am, examination. for current affairs, for mains, what are the sources that you have used with respect to Karnataka? With respect to Karnataka, Yeah, ma'am. some of the website I have gone through, and standard books are also there, and from the internet, most of the sources. Internet you have referred. Yes, internet I have used. Any specific source, any specific magazine or anything for the analysis of Karnataka issues that are going on? During my time, I have not, but this time Foresight KS has brought a very good magazine. But for our time, 2020, there was no that kind of institute, and
no such kind of material was there. So we were totally relied on the internet and some of the standard books. That's why. Okay, ma'am. Okay. Uh, any other doubt? Yes, my question is like, is Foresight IS launching any initiatives with respect to mains answer writing where there is a evaluation by experts? That will be answered by Tausif sir. As of now, we have no such decisions has not taken yet. Because if any such decision is taken, we will be informing the aspirants. So as of now, we wanted some clarity from the KPSC. So till then, we advise the students to at least take in the outset, in the beginning, please take the PYQs, the 2020 papers, and start writing at least 2 questions. Okay, so all of a sudden, suppose if you join any test series, I'm not telling you join this only, you start any test series and you just go and write in just suppose if the test series start from 7th or 6th or 10th, so it is highly impossible to sit and write 3 hours 20 questions. So make a very wise decision, make sufficient groundwork preparation, then you enter into the battlefield. So because that 3 hours where you are going and writing should not get it wasted and fill your brain with the frustration. So it happens usually with the student. So it is very advisable not to rush and you know join the test series. Prepare yourself sufficient, gain the knowledge, and your preparation should always start from the PYQs. That's very important. So from before prelims, we used to give every day 1 question, and many students used to write it, and they used to submit us, and we used to evaluate it, and we used to give feedback on that. Even in Telegram, those questions you can find. Some students used to write very well, so very structurally they used to write. So you can go through it, and you can start the same questions. So that would be advisable as of now. So yeah, that's a very another important point. So any other aspects are there, we will wind up otherwise. So yeah, if any I have one point. I have one point to discuss here. Like all are in dilemma for re-exam or for the mains need to prepare. One thing best in this dilemma for this 1 week, what you can do is like these maps are there, na? Karnataka map, India map, and world map. You practice that one at least. It will help you in the examination. Anyhow, you need to draw only. Now, in this dilemma, you are unable to focus on your studies rather than just to practice some of the diagrams, right? These ocean currents and all, some of the things, and resources, mineral resources, and all. That will help you even your for prelims if it happens. Even if not happen, for the mains also it will help you, right? So focus on the map study till this, so that you will be busy with something. Okay, it was my suggestion. Okay, thank you so much, Mehrunisa madam. And anything you would like to add, Sumaya madam? Please, otherwise we will wind up. And the last advice, last minute advice to the aspirants. Yeah, definitely. Aspirants, like, don't get panic. What I can see from the message in the chat group, ನಾನು ನೋಡ್ತಾ ಇದೀನಿ ಅಂದ್ರೆ like ತುಂಬಾನೇ ಪ್ಯಾನಿಕ್ ಆಗ್ತಿದ್ರೆ, ಇಷ್ಟೊಂದು ಪ್ಯಾನಿಕ್ ಆಗೋದೆಲ್ಲ ಬೇಡ. ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಎಂಟರ್ ಆಗಿದ್ದೀರಾ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡು ಎಂಟರ್ ಆಗಿರ್ತೀರಾ. ಸೊ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ. ಈಗ ಮೆಹರ್ ಅವ್ರು ಹೇಳಿದ್ದಾರೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿ. ವೆನ್ ಯು ಟೇಕ್ ಅನ್ ಎಕ್ಸಾಮ್, ನೀವು ಓವರ್ ವ್ಯೂ ನೋಡಿದ್ರೆ ಹೇಗ್ ಅನ್ಸುತ್ತೆ ನಿಮ್ಗೆ? ಇಟ್ಸ್ ಲೈಕ್ ಪ್ರಿಲಿಮ್ಸ್ ಬೇರೆ, ಮೇನ್ಸ್ ಬೇರೆ, ಇಂಟರ್ವ್ಯೂ ಬೇರೆ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ನೀವು ಒಂದು ಬ್ರಾಡರ್ ಬರ್ಡ್ಸ್ ಐ ವ್ಯೂ ಅಲ್ಲಿ ನೀವು ಚೆಕ್ ಮಾಡ್ತೀರಾ ಅಂದ್ರೆ, ಪ್ರಿಲಿಮ್ಸ್ is like the facts, mains is descriptive aspects of the same thing, and in the interview what you are going to do, ನೀವು ಇದೆರಡರಿಂದ ಏನ್ ಕಲ್ತಿದ್ದೀರಾ, ವಾಟ್ ಈಸ್ ಯುವರ್ ವ್ಯೂ ಆನ್ ದಟ್ ಪರ್ಟಿಕ್ಯುಲರ್ ಟಾಪಿಕ್. ಸೇ ಫಾರ್ ಎಕ್ಸಾಂಪಲ್, ಈಗ ವಿಮೆನ್ ಎಂಪವರ್ಮೆಂಟ್ ಅಂತ ತಗೊಂಡ್ರೆ ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳ್ತಾರೆ, ಮೇ ಬಿ ಸಮ್ವೇರ್ ಅರೌಂಡ್ ದ ಸ್ಕೀಮ್ಸ್, ಫ್ಯಾಕ್ಟ್ಸ್, ಡೇಟಾ ಆರ್ ದ ರೀಸೆಂಟ್ ಲಾಂಚಸ್.
ಮೇನ್ಸ್ ಅಲ್ಲಿ ಏನ್ ಮಾಡ್ತೀರಾ? ಮೇನ್ಸ್ ಅಲ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಇನ್ ಡಿಸ್ಕ್ರಿಪ್ಟಿವ್ ವೇ. ಓಕೆ, ಈ ಗವರ್ಮೆಂಟ್ ಸ್ಕೀಮ್ ಇಂದ ಇವ್ರಿಗೆ ಇದು ಹೆಲ್ಪ್ ಆಗಿದೆ, ಇದರಿಂದ ಹೆಲ್ಪ್ ಆಗ್ತಾ ಇಲ್ಲ. ಬೇಟಿ ಬಚಾವ್ ಬೇಟಿ ಪಡಾವ್ ಇಂದ ಈ ಲೆವೆಲ್ ಗೆ ನಮ್ಗೆ ಟಾರ್ಗೆಟ್ಸ್ ಅಚೀವ್ ಆಗಿದೆ, ಬಟ್ ಸ್ಟಿಲ್ ದರ್ ಇಸ್ ಅ ವಿಂಡೋ ಫಾರ್ ದ ಡೆವಲಪ್ಮೆಂಟ್, ರೈಟ್? ಸೊ ದಿಸ್ ಇಸ್ ಹೌ ಇಂಟ್ರೊಡಕ್ಷನ್ ಅಲ್ಲಿ ನೀವೇನೋ ಕೋಡ್ಸ್ ಯೂಸ್ ಮಾಡ್ತೀರಾ, ಡೇಟಾಸ್ ಯೂಸ್ ಮಾಡ್ತೀರಾ, ಅಂಡ್ ದೆನ್ ಫೈನಲಿ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇನ್ ದ ಇಂಟರ್ವ್ಯೂ. ಈಗ ನಮ್ಗೆ ಚೇರ್ ಪರ್ಸನ್ ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ? ವಾಟ್ ಈಸ್ ಯೋರ್ ವ್ಯೂ ಆನ್ ದ ವಿಮೆನ್ ಎಂಪವರ್ಮೆಂಟ್? ಇದೆರಡನ್ನು ಕಂಬೈನ್ ಮಾಡಿನೇ ಹೇಳೋ ಆನ್ಸರ್ ಇಂಟರ್ವ್ಯೂ. ವಾಟ್ ಈಸ್ ಯುವರ್ ವ್ಯೂ? ಲೈಕ್ ನೀವ್ ಎರಡರಿಂದ ಏನ್ ಕಲ್ತಿದ್ದೀರಾ? ವಿಮೆನ್ ಎಂಪವರ್ಮೆಂಟ್ ರಿಯಲಿ ಆಗ್ತಾ ಇದೆಯಾ? ನಿಮ್ಗೇನ್, ನಿಮ್ ಅನ್ಸಿಕೆ ಏನು? ನೀವ್ ಯಾವ ತರ ಇದ್ರಲ್ಲಿ ನಿಮ್ ಕಾಂಟ್ರಿಬ್ಯೂಷನ್ ಮಾಡ್ತೀರಾ? ಸೊಸೈಟಿಯಲ್ಲಿ ಯಾವ ತರ ಚೇಂಜಸ್ ತಗೊಂಡ್ ಬರ್ತೀರಾ? ದಿಸ್ ಇಸ್ ದ ಮೇನ್ ಡಿಫರೆನ್ಸ್. ಡೋಂಟ್ ಗೆಟ್ ಪ್ಯಾನಿಕ್ ಸೋ ಮಚ್. ಪ್ರಿಲಿಮ್ಸ್, ಮೇನ್ಸ್, ಈಗ ಆಸ್ ಆಲ್ರೆಡಿ ನಮ್ಮ ಕೊಲೀಗ್ ಅವ್ರು ಹೇಳಿದ್ದಾರೆ, ಶಿ ಇಸ್ ಮೈ ಗುಡ್ ಫ್ರೆಂಡ್ ಟು. ಸ್ಟಾರ್ಟ್ ವಿತ್ ಆನ್ಸರ್ ರೈಟಿಂಗ್. 1 or 2 ಆನ್ಸರ್ಸ್ ಮಾಡೋದ್ರಿಂದ ಟೈಮ್ ಏನ್ ವೇಸ್ಟ್ ಆಗಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ನೋಡಿ. ಈಗ ಸೈನ್ಸ್ ಅಂಡ್ ಟೆಕ್ ಅಲ್ಲೇನೆ ಇಫ್ ಯು ಗೋ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಫಾರ್ಮರ್ಸ್ ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂದ ಏನ್ ಯೂಸ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್, ಇದನ್ನ ಬರೆಯೋದು ಕೆಲವರಿಗೆ ಕಷ್ಟ ಆಗ್ಬೋದು, ಬಟ್ ಸ್ಟಾರ್ಟಿಂಗ್ ಫಾರ್ ದ ಫಸ್ಟ್ 2 days ಯು ಕ್ಯಾನ್ ಬ್ರೈನ್ ಸ್ಟಾರ್ಮ್. ವಾಟ್ ಇಸ್ ಬ್ರೈನ್ ಸ್ಟಾರ್ಮಿಂಗ್? ಒಂದು ಕ್ವಶನ್ ಕೊಟ್ಟಿದ ತಕ್ಷಣ ಇದನ್ನ ಯಾವ್ದೆಲ್ಲ ರೀತಿಯಲ್ಲಿ ಆನ್ಸರ್ ಬರಿಬಹುದು, ಇದಕ್ಕೆ ನಾನು ಇಂಟ್ರಡಕ್ಷನ್ ಏನ್ ಬರಿಬಹುದು, ಬಾಡಿ ಏನ್ ಬರಿಬಹುದು, ಕನ್ಕ್ಲೂಷನ್ ಏನ್ ಬರಿಬಹುದು, ಈ ತರ ಅನಲೈಸ್ ಮಾಡೋದನ್ನೇ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೀವಿ. Even if you can't write the answer in the stipulated period, you still can brainstorm over the questions that what your framework for the coming answer. So this you can do, and meanwhile, maths jothe you can go with the budget and summary of economic survey. ಇದೆರಡು ಫ್ಯಾಕ್ಟ್ಸ್ ನ ನಾವು ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ತುಂಬಾನೇ ಯೂಸ್ ಮಾಡ್ಕೋತೀವಿ. ಸೊ ಇಫ್ ಯು ಆರ್ ವೆರಿ ಗುಡ್ ವಿತ್ ದಿಸ್, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ನೀವು ಚೆಕ್ ಮಾಡಿ, ಅದರಲ್ಲಿ ಫ್ಯಾಕ್ಟ್ಸ್, ಈಗ ಸೇ ಫಾರ್ ಎಕ್ಸಾಂಪಲ್ ಸೆನ್ಸಸ್ ಇರ್ಲಿ, ಗವರ್ಮೆಂಟ್ ಸ್ಕೀಮ್ಸ್ ಇಂದ ನಮ್ಗೆ ಏನೇನೆಲ್ಲ ಹೆಲ್ಪ್ ಆಗ್ತಾ ಇದೆ, ಅದೆಲ್ಲ ಸಿಕ್ಕಾಪಟ್ಟೆ ನಮ್ಗೆ ಫ್ಯಾಕ್ಟ್ ಸಿಗುತ್ತೆ. ಆ ಫ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಂಡು ನಾವು ಆನ್ಸರ್ಸ್ ಅಲ್ಲಿ ಅಡಿಷನ್ ಮಾಡಿದ್ರೆ ನಮ್ಗೆ ಎಲ್ಲಾ ಆನ್ಸರ್ಸ್ ಅಲ್ಲೂ half of marks ಎಕ್ಸ್ಟ್ರಾ ಸಿಗುತ್ತೆ. Only that half marks will make you into the list sometimes, and it will break you from the list, and your rank will improve. So definitely ಈ ತರ ಕೂಡ ನೀವು ಯೂಸ್ ಮಾಡ್ಕೊಂಡು you can keep your preparation up, and don't get disheartened with the re-exam, this grace marks, ಯಾವ ತರ ಮಾಡ್ಬೇಕು ಮುಂದೆ. Try to keep in touch with the subjects. ಏನೇ ಡಿಫಿಕಲ್ಟ್ ಇದ್ರೆ ಡೆಫಿನೆಟ್ಲಿ you can connect with your mentors, with your seniors, and they will guide you. And be disciplined. ಲೈಕ್ ಈಗ ಇಷ್ಟು ದಿನ ಓದ್ತಾ ಇದ್ದೀರಾ, ಒಂದೇ ಸರಿ ಬಿಡಬೇಡಿ, ಕಂಟಿನ್ಯೂ ವಿತ್ ದ ಪ್ರಾಸೆಸ್. ಲೈಕ್ ಕೀಪ್ ಸ್ಟಡಿಂಗ್. ಅಟ್ ಲೀಸ್ಟ್ ಏನು ಗೊತ್ತಾಗ್ತಾ ಇಲ್ಲ ಅಂದ್ರೆ ಗೋ ವಿತ್ ದ ಕರೆಂಟ್ ಅಫೇರ್ಸ್, ಏನ್ ನಡೀತಾ ಇದೆ. ಎಸ್ ಇಸ್ ಆಲ್ವೇಸ್ ಅ ಗುಡ್ ಥಿಂಗ್. ಎಸ್ ನ ನೋಡ್ತಾ ಇರಿ, ಯಾವ ತರ ಫ್ಯಾಕ್ಟ್ಸ್ ನ ಎಲ್ಲಿ ಯೂಸ್ ಮಾಡ್ಬೋದು, ಈಗ ಇಲ್ಲಿವರೆಗೂ ಯಾವ ತರ ಎಸ್ ನ ಯೂಸ್ ಕೇಳಿದ್ದಾರೆ, ಇದನ್ನ ನಾನು ಯಾವ ತರ ನನ್ನ ಓನ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾವ ತರ ಬರೀಬಹುದು. ಸೊ ಇದೆಲ್ಲ ನೀವು ಬ್ರೈನ್ ಸ್ಟಾರ್ಮಿಂಗ್ ಮಾಡ್ಬೋದು. ಆಲ್ ಐ ಕ್ಯಾನ್ ಸೇ ಇಸ್ ಡೋಂಟ್ ಗೆಟ್ ಪ್ಯಾನಿಕ್ ಸೋ ಮಚ್. ಕೀಪ್ ಯೋರ್ ಮೋಟಿವೇಶನ್ ಅಪ್ ಹೈ ಅಂಡ್ ಸ್ಟೇ ಪಾಸಿಟಿವ್. ಸೊ ಚಿಕ್ಕ ವಿನ್ಸ್ ಅಂದಾನೆ ಬಿಗ್ ವಿನ್ಸ್ ನಮ್ಗೆ ಅಕ್ಯುಮುಲೇಟ್ ಆಗೋದು. ಲೈಕ್ ಎವ್ರಿ ಡೇ ಯು ಹ್ಯಾವ್ ಟು ವಿನ್ ಇನ್ ಯುವರ್ ಸ್ಟ್ರಾಟಜಿ. ಡೈಲಿ ಒಂದು ಟಾರ್ಗೆಟ್ ಸೆಟ್ ಮಾಡಿ, ಆ ಟಾರ್ಗೆಟ್ಸ್ ಪ್ರಕಾರ ಯು ಹ್ಯಾವ್ ಟು ಎಕ್ಸಿಕ್ಯೂಟ್, ಅಂಡ್ ಓವರ್ ದ ಟೈಮ್ ಆ ಟಾರ್ಗೆಟ್ಸ್ ಎಕ್ಸಿಕ್ಯೂಟ್ ಮಾಡ್ತಾ ಮಾಡ್ತಾ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಸಿಲೆಬಸ್, ಅಂಡ್ ಹೆನ್ಸ್ ಯು ವಿಲ್ ರೈಟ್ ಯುವರ್ ಮೇನ್ಸ್ ಎಕ್ಸಾಮಿನೇಷನ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ. So keep this in mind. For all of the mentorship and all, you can connect and contact, and definitely we can think about how we can further guide you in this aspect. For the first timers, all I can say is like, yeah, keep your motivation high and give the examination the best possible way. All the way best. Yeah, thank you so much, Sumaya madam. You have almost taken all the aspects, and you have left no stone unturned to touch all the aspects of mains, prelims, and even motivating the students. And I thank behalf of our institute, and I also thank Mehrunisa Begum. Both of you, in despite in the busy schedule, has managed to participate and address the students. And I thank all the students and the aspirants so for taking the time and taking valuable insightful information from the officers. So hope we have delivered what we have intended, and such sessions will be continued in days to come. So please do engage with the studies, and we'll meet frequently. Till then, take care. Bye bye.